ನಮಸ್ತೆ ಮಕ್ಕಳೇ, ಕನ್ನಡ ತರಗತಿಗೆ ನಿಮಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು 7ನೇ ತರಗತಿಯ ಕನ್ನಡ ಪಾಠವನ್ನು ಆರಂಭಿಸುವ ಮಕ್ಕಳೇ. ತರಗತಿ 7ನೇ ತರಗತಿ. ಮಕ್ಕಳೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾನಂತೂ ಕ್ಷೇಮವಾಗಿಯೇ ಇದ್ದೇನೆ ಮಕ್ಕಳೇ. ನಿಮ್ಗೆಲ್ರಿಗೂ ಕೂಡ ಹೊಸತ್ತು ಪಠ್ಯ ಪುಸ್ತಕ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಲದ ನಮ್ಮ ಪಠ್ಯ ಪುಸ್ತಕ ನುಡಿ ಕನ್ನಡ 7ನೆಯ ತರಗತಿ. ಈಗಾಗಲೇ ನಾನು ನಿಮಗೆ ಪಾಠವನ್ನು ಆರಂಭಿಸಿದ್ದೇನಲ್ವಾ? ಪಾಠಗಳು ಆಗಿವೆ ಮಕ್ಕಳೇ. ನಾನು ಇನ್ನೊಂದು ಬೇರೆ ಒಂದು ಪಠ್ಯ ಪುಸ್ತಕದ ಪಾಠಗಳನ್ನು ಆರಂಭಿಸಿದ್ದು ಮಕ್ಕಳೇ. ಇನ್ಮೇಲಿಂದ ನಾನು ಈ ಪಠ್ಯ ಪುಸ್ತಕದ ಪಾಠಗಳನ್ನು ಆರಂಭಿಸ್ತೇನೆ. ನಿಮ್ಮೆಲ್ಲರಲ್ಲಿಯೂ ಕೂಡ ಪಠ್ಯ ಪುಸ್ತಕ ಉಂಟಲ್ವ ಮಕ್ಕಳೇ? ನಾನು ಇಷ್ಟರ ತನಕ ಕೊಟ್ಟಂತಹ ನೋಟ್ಸು ಮತ್ತು ಪಠ್ಯಗಳೆಲ್ಲವೂ ಕೂಡ ನಾಡಿನ ಪರೀಕ್ಷೆಯ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಅವುಗಳು ಪರೀಕ್ಷೆಗೆ ಇವೆ. ಇನ್ನು ಮುಂದೆ ನಾನು ಮುಂದುವರಿಸುವಾಗ ಈ ಪಠ್ಯದಲ್ಲಿರುವಂತಹ ಪಾಠಗಳನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಮಕ್ಕಳೇ. ಸರಿ ಮಕ್ಕಳೇ, ಅದರಲ್ಲಿ ನೀವು ಪುಟ ಸಂಖ್ಯೆ 1 ಬಿಡಿಸಿ. ಪುಟ ಸಂಖ್ಯೆ 1ರಲ್ಲಿ ಮೊದಲ ಪದ್ಯವೇ ಯಾವುದು? ಕೂಸುಮರಿ. ಪುಟ ಸಂಖ್ಯೆ 1 ಅದರಲ್ಲಿ ಮೊದಲ ಪದ್ಯ ಯಾವುದು? ಕೂಸುಮರಿ. ಪೀಪಿ ಬೇಕನಮ್ಮ ಪೇಪೆ, ತುತ್ತೂರೆ ಬೇಕನಮ್ಮ ತುತ್ತೂರೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿ ಸೌದಿದನು, ಸರಿಗಮ ಪದನಿ ಸೌದಿದನು, ಸನಿಧಪ ಮಗರಿ ಸೌದಿದನು. ಸರಿಗಮ ಪಧನಿ ಸೌದಿದನು, ಸನಿಧಪ ಮಗರಿ ಸೌದಿದನು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತನಗೆ ತುತ್ತೂರಿ ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ. ತನಗೆ ತುತ್ತೂರಿ ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಭದ ಕೋಳಿಯ ರೀತಿಯಲಿ. ಕಸ್ತೂರಿ ನಡೆದನು ಬೀದಿಯಲಿ, ಜಂಭದ ಕೋಳಿಯ ರೀತಿಯಲಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತುತ್ತೂರಿಯೂದತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಊದಲು ನೋಡಿದನು, ಸರಿಗಮ ಊದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಸರಿಗಮ ಊದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಭದ ಕೋಳಿಗೆ ಗೋಳಾಯ್ತು. ಜಂಭದ ಕೋಳಿಗೆ ಗೋಳಾಯ್ತು, ಜಂಭದ ಕೋಳಿಗೆ ಗೋಳಾಯ್ತು. ಕೂಸುಮರಿ ಈ ಪದ್ಯವನ್ನು ಬರೆದಂತಹ ಕವಿಯ ಹೆಸರಿನಲ್ಲಿ ನೋಡಿ ಮಕ್ಕಳೇ, ಓದಿ. JP ರಾಜರತ್ನಂ. JP ರಾಜರತ್ನಂ ಅಲ್ವಾ? ಸರಿ ಮಕ್ಕಳೇ, ನಿಮ್ಮ ಎಲ್ಲರಲ್ಲಿಯೂ ಕೂಡ ಪಠ್ಯ ಪುಸ್ತಕ ಉಂಟಲ್ವಾ? ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನು ಬಿಡಿಸಿ ಮಕ್ಕಳೇ. ನಾವೀಗ ಪಾಠದ ಕಡೆಗೆ ಹೋಗುವ, ಪದ್ಯದ ಕಡೆಗೆ ನಾವು ಹೋಗುವ ಮಕ್ಕಳೇ. ಅಲ್ಲಿ ಒಂದು
ನಮ್ಗೆಲ್ರಿಗೂ ಕೂಡ ಏನು ಸಣ್ಣ ವಯಸ್ಸಿನಲ್ಲಿರುವಂಥ ಸಂದರ್ಭದಲ್ಲಿ ಕೂಸುಮರಿ ಹಾಕಿದ್ದಾರಲ್ವಾ, ಅಂದರೆ ಕೂಸುಮರಿ ಅಂತ ಹೇಳಿದರೆ ಅಲ್ಲಿ ಒಂದು ಚಿತ್ರ ಕಾಣ್ತಾ ಉಂಟು, ಅಣ್ಣನು ತಂಗಿಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಹೋಗೋದು. ನಮಗೂ ಕೂಡ ಸಣ್ಣ ವಯಸ್ಸಿನಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಮನೆಗೆ ಬಂದಂಥ ನೆಂಟರಾಗಿರ್ಬೋದು, ಇನ್ಯಾರೋ ನಮ್ಮ ರಿಲೇಷನ್ ಅವರು, ಇನ್ಯಾರೋ ನಮ್ಮ ಮನೆಗೆ ಬಂದವರು ನಮ್ಮನ್ನು ಕೂಡ ಏನು ಬೆನ್ನ ಮೇಲೆ ಹಾಕಿಕೊಂಡು ಕೂಸುಮರಿ ಹಿಡ್ಕೊಂಡು ಹೀಗೆ ಅಲುಗಾಡಿಸಿಕೊಂಡು ನಮ್ಮನ್ನು ಕೂಡ ಹೋಗಿದ್ದಾರಲ್ವಾ. ನಿಮಗೆ ನೆನಪುಂಟ? ನಿಮಗೆ ನಿಮ್ಮನ್ನು ಕೂಸುಮರಿ ಮಾಡಿದ್ದು ನಿಮ್ಗೆ ಎಲ್ರಿಗೂ ಕೂಡ ನೆನಪುಂಟಾ? ನೆನಪಿಸಿಕೊಳ್ಳಿ ಮಕ್ಕಳೇ, ಕೂಸುಮರಿ ಮಾಡಿದಂತಹ ಅನುಭವಗಳನ್ನು ನೆನಪಿಸಿಕೊಳ್ಳಿ, ಅದರಿಂದ ಖುಷಿಯನ್ನು ಪಟ್ಟುಕೊಳ್ಳಿ. ಇದರಲ್ಲಿ ನಾವೀಗ ನೋಡುವ ಮೊದಲ ಪದ್ಯವನ್ನು, ಕೂಸುಮರಿ ಪದ್ಯವನ್ನು ನೋಡುವ. ಈ ಕೂಸುಮರಿ ಪದ್ಯವನ್ನು ಬರೆದಂತಹ ಕವಿ ಯಾರು ಮಕ್ಕಳೇ? ಜಿ.ಪಿ. ರಾಜರತ್ನಂ. ಮೊದಲಿಗೆ ನಾವು ಈ ಕೂಸುಮರಿ ಪದ್ಯವನ್ನು ಆರಂಭಿಸುವುದಕ್ಕಿಂತ ಮುಂಚೆ ನಾನು ನಿಮಗೆ ಕೃತಿಕಾರರ ಪರಿಚಯ ಅಂದರೆ ಈ ಕೂಸುಮರಿ ಪದ್ಯವನ್ನು ಬರೆದಂತಹ ಕವಿಯ ಕುರಿತಾದಂತಹ ಪರಿಚಯವನ್ನು ನಾವು ಸ್ವಲ್ಪ ಮಾಡಿಕೊಳ್ಳುವ. ಇವರು ಜಿ.ಪಿ. ರಾಜರತ್ನಂ. ಇವರ ಪೂರ್ಣ ಹೆಸರು, ಫುಲ್ ನೇಮ್ ಅಂದರೆ ಜಿ.ಪಿ. ಅಂತೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರಲ್ವಾ. ಇವರ ಪೂರ್ಣ ಹೆಸರೇನು ನೋಡುವ. ಇವರ ಪೂರ್ಣ ಹೆಸರು ಗುಂಡ್ಲು ಪಂಡಿತ. ಪೂರ್ಣ ಹೆಸರು ಗುಂಡ್ಲು ಪಂಡಿತ ರಾಜರತ್ನಂ. ಜಿ.ಪಿ. ರಾಜರತ್ನಂ ಎನ್ನುವುದೇನು? ಇದು ಶಾರ್ಟ್ ಫಾರ್ಮ್. ಜಿ.ಪಿ. ಗುಂಡ್ಲು ಪಂಡಿತ, ಜಿ ಮತ್ತು ಪಿ ಇವರ ಪೂರ್ಣ ಹೆಸರು ಗುಂಡ್ಲು ಪಂಡಿತ ರಾಜರತ್ನಂ. ಇವರ ಜನನ ನೋಡುವ ಮಕ್ಕಳೇ. 1908ರಲ್ಲಿ ಇವರು ಜನಿಸ್ತಾರೆ. ಜಿ.ಪಿ. ರಾಜರತ್ನಂ ಯಾವಾಗ ಜನಿಸ್ತಾರೆ? 1908ರಲ್ಲಿ ಜಿ.ಪಿ. ರಾಜರತ್ನಂ ಇವರು ಜನಿಸ್ತಾರೆ. ಇವರ ಪ್ರಮುಖ ಕೃತಿಗಳು ನೋಡುವ. ಇವರ ಪ್ರಮುಖ ಕೃತಿಗಳು ಒಂದು ಬಣ್ಣದ ತಗಡಿನ ತುತ್ತೂರಿ. ಎರಡನೇದು ನಾಗನ ಪದಗಳು. ಬಣ್ಣದ ತಗಡಿನ ತುತ್ತೂರಿ, ನಾಗನ ಪದಗಳು. ಇನ್ನು ಯಾವುದು? ಕಂದನ ಕಾವ್ಯ ಮ್ಯಾಲೆ ಮತ್ತು ರಸಕವಳ ಎನ್ನುವಂತಹ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಮಕ್ಕಳೇನು ಇವರೇನು ಜಿ.ಪಿ. ರಾಜರತ್ನಂ. ಇವರ ಪೂರ್ಣ ಹೆಸರೇನು? ಗುಂಡ್ಲು ಪಂಡಿತ ರಾಜರತ್ನಂ. ಇವರು ಯಾವಾಗ ಜನಿಸ್ತಾರೆ? 1908ರಲ್ಲಿ ಜನಿಸ್ತಾರೆ. ಇವರು ರಚನೆ ಮಾಡಿದಂತಹ ಪ್ರಮುಖ ಕೃತಿಗಳು ಯಾವುವು? ಬಣ್ಣದ ತಗಡಿನ ತುತ್ತೂರಿ, ನಾಗನ ಪದಗಳು, ಇನ್ನು ರಸಕವಳ, ಹೀಗೆ ಹಲವಾರು ಪುರುಷ ಸರಸ್ವತಿ, ಹೀಗೆ ನಾಗನ ಪದಗಳು, ಈ ಹಲವಾರು ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವರ ಪೂರ್ಣ ಹೆಸರೇನು? ಗುಂಡ್ಲು ಪಂಡಿತ ರಾಜ. ನಮ್ಮ ಈ ಕೂಸುಮರಿ ಪದ್ಯವನ್ನು ಬರೆದಂತಹ ಕವಿಯಾರು? ಜಿ.ಪಿ. ರಾಜರತ್ನಂ. ಜಿ.ಪಿ. ರಾಜರತ್ನಂನವರ ಕುರಿತು ನಾವು ನೋಡ್ಕೊಂಡ್ವಿ ಅಲ್ವಾ ಮಕ್ಕಳೇ. ಇವರು ನೋಡಿ ಮಕ್ಕಳಲ್ಲಿ ಕಾಣ್ತಾ ಇದ್ದಾರಲ್ವಾ, ಇವರು ಜಿ.ಪಿ. ರಾಜರತ್ನಂ. ಇವರು ನಮ್ಮ ಕೂಸುಮರಿ ಪದ್ಯವನ್ನು ಬರೆದಂತಹ ಕವಿಯಾಗಿದ್ದಾರೆ. ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಕೂಡ ಉಂಟು ಮಕ್ಕಳೇ, ಪಠ್ಯಪುಸ್ತಕವನ್ನು ಕೂಡ ಗಮನಿಸಿ. ಈಗ ಕೃತಿಕಾರರ ಪರಿಚಯ ಇಲ್ಲಿ ಉಂಟಲ್ವಾ, ಅದನ್ನೊಮ್ಮೆ ನಾನು ಓದ್ತೇನೆ. ಬಣ್ಣದ ತಗಡಿನ ತುತ್ತೂರಿ ಮೊದಲಾದ ಪದ್ಯಗಳ ಮೂಲಕ ಚಿಕ್ಕ ಮಕ್ಕಳಿಗೆ ಪರಿಚಿತರಾದವರು ಜಿ.ಪಿ. ರಾಜರತ್ನಂ. ಇವರೊಂದು ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಹೀಗೆ ಒಂದು ಪದ್ಯವು ಭಾರಿ ಚಂದ ಉಂಟು ಮಕ್ಕಳಿಗೆ ಪ್ರಿಯವಾದ ಇಷ್ಟವಾದ ಪದ್ಯವಾಗಿದೆ. ನಾನು ಈ ಪದ್ಯದ ಆಡಿಯೋವನ್ನು ನಾನು ನಿಮಗೆ ಕೇಳಿಸ್ತೇನೆ ಮಕ್ಕಳೇ. ಇವರ ಪೂರ್ಣ ಹೆಸರು ನೋಡಿದ್ವಿ, ಗುಂಡ್ಲು ಪಂಡಿತ ರಾಜರತ್ನಂ. ಇವರು 1908ರಲ್ಲಿ ಜನಿಸ್ತಾರೆ. ರತ್ನನ ಪದಗಳು, ನಾಗನ ಪದಗಳು, ನರಕದ ಮ್ಯಾಲೆ, ತುತ್ತೂರಿ, ರಸಕವಳ, ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ಜಿ.ಪಿ. ರಾಜರತ್ನಂ ಇವರಿಗೆ ಸಲ್ತದೆ. ತದನಂತರ ಅಲ್ಲಿ ನೋಡಿ ಮಕ್ಕಳೇ, ಕ್ಷೇತ್ರ ಮತ್ತು ಸಾಹಿತ್ಯ ಎನ್ನುವ ಬರವಣಿಗೆ ಕೂಡ ಕಾಣ್ತದೆ. ಈ ಕ್ಷೇತ್ರ ಅಂದರೆ ನಿಮಗೆ ಈ ಪದ್ಯದ ಮೂಲಕ ನೀವು ಏನು ಕಲಿತೀರಿ ಅಂದರೆ, ಈ ಪದ್ಯದ ಮೂಲಕ ನೀವು ಆಲಿಸುವಿಕೆ ಅಂದರೆ ಕೇಳುವುದು, ಆಲಿಸುವುದು ನಾವು
ಕೇಳುವುದು. ಏನು ಆಲಿಸ್ತೀರಿ ನೀವು? ಈ ಪದ್ಯದಲ್ಲಿರುವಂತಹ ಹೊಸ ಪದಗಳನ್ನಾಗಿರ್ಬೋದು ಮತ್ತು ಈ ಪದ್ಯದ ರಾಗವನ್ನು ನೀವು ಆಲಿಸುವುದು. ಇನ್ನು ಸಾಮರ್ಥ್ಯ, ನಿಮ್ಮಲ್ಲಿ ಏನು ಸಾಮರ್ಥ್ಯ ಬೆಳವಣಿಗೆ ಆಗಬೇಕು ಈ ಪದ್ಯದ ಮೂಲಕ. ನಿಮ್ಮಲ್ಲಿ ಯಾವುದೆಲ್ಲ ಸಾಮರ್ಥ್ಯಗಳು, ನಿಮ್ಮಲ್ಲಿ ಯಾವುದೆಲ್ಲ ಕೌಶಲಗಳು ಬರಬೇಕು. ಈ ಪದ್ಯವನ್ನು ಓದುವುದರ ಮೂಲಕ ನೀವು ಈ ಕೌಶಲಗಳನ್ನು ಕಲಿತುಕೊಳ್ಬೇಕು. ಬಳಕೆಯಲ್ಲಿರುವ ಗೀತೆ, ಕಥನ, ಒಗಟು, ಪರಿಚಿತ ಸನ್ನಿವೇಶಗಳನ್ನು, ಸರಳ ವಿವರಣೆಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವುದು. ಈಗ ಸಾಮಾನ್ಯ ಈಗಲೇ ಬಳಕೆಯಲ್ಲಿರುವಂತಹ ಕೆಲವೊಂದು ವಿಷಯಗಳು, ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ದೃಶ್ಯಗಳು, ಕೆಲವೊಂದು ಗೀತೆಗಳು, ಕೆಲವೊಂದು ಕವನಗಳು, ಕಥೆಗಳು, ಒಗಟುಗಳನ್ನು ನೀವೇನು ಮಾಡೋದು? ಆಲಿಸುವುದು, ಅದನ್ನು ಕೇಳುವುದು ಮತ್ತು ಇನ್ನೊಬ್ಬರಿಗೆ ಅದನ್ನು ವಿವರಣೆ ಮಾಡುವಂತಹ ಕೌಶಲವನ್ನು ಕೂಡ ಬೆಳೆಸಿಕೊಳ್ಬೇಕು. ಮಕ್ಕಳೇ, ನಿಮಗೊಂದು ನಾನು ಹೋಮ್ವರ್ಕನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಏನು ಹೆತ್ತವರಲ್ಲಿ, ನಿಮ್ಮ ಪೇರೆಂಟ್ಸಲ್ಲಿ ಒಂದು ಕೇಳಿ, ನೀವು ನೋಡಿದಂತಹ ಒಂದು ಸನ್ನಿವೇಶವನ್ನು, ನೀವು ನೋಡಿದಂತಹ ಒಂದು ಯಾವುದೋ ಒಂದು ಘಟನೆಯನ್ನು ಬರೆದು ನನಗೆ ನೀವು ಸ್ವತಃ ನಿಮ್ಮ ಘಟನೆ ಅಲ್ಲ, ಬದಲಾಗಿ ನಿಮ್ಮ ಹೆತ್ತವರಲ್ಲಿ, ನಿಮ್ಮ ಹಿರಿಯರಲ್ಲಿ, ನಿಮ್ಮ ಪೋಷಕರಲ್ಲಿ ನೀವು ಕೇಳಿಕೊಂಡು ಆ ಘಟನೆಗಳನ್ನು ನನಗೆ ನೀವು ಬರೆದು ಕಳುಹಿಸಬೇಕು ಮಕ್ಕಳೇ. ಈಗ ನಾವು ಪಾಠದ ಕಡೆಗೆ, ಕೂಸುಮರಿ ಪದ್ಯದ ಕಡೆಗೆ ಹೋಗುವ. ಅಲ್ಲಿ ಮೊದಲು ಪ್ರವೇಶ ಅಂತ ಕಾಣ್ತಾ ಇದೆ. ಈ ಪ್ರವೇಶ ಅಂತ ಹೇಳಿದ್ರೆ ಏನು? ಈ ಪದ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ, ಈ ಪದ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಈ ಪದ್ಯದಲ್ಲಿ ಏನು ಅಂಶ ಒಳಗೊಂಡಿದೆ, ಈ ಪದ್ಯವು ಯಾವ ವಿಷಯವನ್ನು ಒಳಗೊಂಡಿದೆ ಎಂಬುದನ್ನು ಆ ಪಾಠ ಪ್ರವೇಶದಲ್ಲಿ ಕಾಣ್ತಾ ಇದೆ. ಆಟಗಳೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಅಕ್ಕರೆ. ಎಳೆಯ ವಯಸ್ಸಿನಲ್ಲಿ ಅಣ್ಣನ ಬೆನ್ನೇರಿ ಆಡುತ್ತಿದ್ದ ಕೂಸುಮರಿ ಆಟದ ನೆನಪು ಎಲ್ಲ ವಯಸ್ಸಿನಲ್ಲಿಯೂ ಮುದ ನೀಡುತ್ತದೆ. ಜನಪದ ಆಟಗಳಲ್ಲಿ ಒಂದಾದ ಕೂಸುಮರಿ ಆಟದ ಸೊಬಗನ್ನು ಮನೋಜ್ಞಾನವಾಗಿ ಈ ಕವನದಲ್ಲಿ ವರ್ಣಿಸಲಾಗಿದೆ. ಆಟಗಳೆಂದರೆ, ಆಟ ಅಂತೇಳಿದರೆ ಗೇಮ್ಸ್, ಆಟಗಳು ಅಂದರೆ ಆಟ. ಇದು ಏಕವಚನ ಪದ, ಇದರ ಬಹುವಚನ ಆಟಗಳು ಆಗ್ತದಲ್ವ ಮಕ್ಕಳೇ? ಸಾಮಾನ್ಯವಾಗಿ ಆಟಗಳು, ಗೇಮ್ಸ್ ಆಡುವುದು, ನಮಗೆ ಪ್ಲೇಯಿಂಗ್ ಮಾಡುವುದು ಏನು? ಆಟಗಳೆಂದರೆ ಮಕ್ಕಳಿಗೆ, ಅಂದರೆ ನಿಮಗೆ, ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲಿಲ್ಲದ ಅಕ್ಕರೆ. ನಿಮ್ಗೆ ಎಲ್ಲಿಲ್ಲದ ಖುಷಿ ಅಲ್ವಾ? ಅಕ್ಕರೆ ಅಂತ ಹೇಳಿದರೆ ಪ್ರೀತಿ. ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗೆ ಆಟ ಅಂದರೆ ಇಷ್ಟವೇ ಇಲ್ಲ, ನನಗೆ ಓದುವುದು ಬರೆಯುವುದು ಅದೇ ಇಷ್ಟ ನನಗೆ ಅಂತ ಹೇಳಿ ಯಾರಿಗೂ ಕೂಡ ಇರುವುದಿಲ್ಲ. ಎಲ್ಲ ಮಕ್ಕಳಿಗೂ ಕೂಡ, ಎಲ್ರಿಗೂ ಕೂಡ ಆಟ ಆಡುವುದು, ಒಂದು ಗೇಮ್ಸ್ಗಳನ್ನು ಆಡುವುದು ಎಲ್ಲಿಲ್ಲದ, ಅವರಿಗೆ ಅದರ ಮೇಲೆ ಎಲ್ಲಿಲ್ಲದ ಒಂದು ಪ್ರೀತಿ. ಎಳೆಯ ವಯಸ್ಸಿನಲ್ಲಿ ಅಣ್ಣನ ಬೆನ್ನೇರಿ ಆಡುತ್ತಿದ್ದ ಕೂಸುಮರಿ ಆಟದ ನೆನಪು ಎಲ್ಲ ವಯಸ್ಸಿನಲ್ಲಿಯೂ ಮುದ ನೀಡುತ್ತದೆ. ಎಳೆಯ ವಯಸ್ಸಿನಲ್ಲಿ, ಎಳೆಯ ವಯಸ್ಸು ಅಂದರೆ ಸಣ್ಣ ವಯಸ್ಸು. ಎಳೆಯ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ನಾವು ಚಿಕ್ಕವರು ಇರುವಂತಹ ಸಂದರ್ಭದಲ್ಲಿ, ನಾವು ಸಣ್ಣ ಇರುವಂತಹ ಸಂದರ್ಭದಲ್ಲಿ ಅಣ್ಣನ ಬೆನ್ನೇರಿ, ಅಣ್ಣ, ಬ್ರದರ್, ಅಣ್ಣ, ಇದು ಏಕವಚನ. ಇದರ ಬಹುವಚನ ಆಗುವಾಗ ಅಣ್ಣಂದಿರು ಆಗ್ತದಲ್ವ ಮಕ್ಕಳೇ? ಅಣ್ಣ, ಅಣ್ಣಂದಿರು. ಎಳೆಯ ವಯಸ್ಸಿನಲ್ಲಿ, ನಾವು ಸಣ್ಣ ವಯಸ್ಸಿನಲ್ಲಿ ಅಣ್ಣನ ಬೆನ್ನೇರಿ, ಬೆನ್ನೇರಿ ಅಂತ ಹೇಳಿದ್ರೆ ಬೆನ್ನನ್ನು ಏರಿ. ಎಳೆಯ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಅಣ್ಣನ ಬೆನ್ನೇರಿ, ಅಣ್ಣನ ಬೆನ್ನನ್ನು ಏರಿಕೊಂಡು ಆಡುತ್ತಿದ್ದ ಕೂಸುಮರಿ ಆಟ. ಅಣ್ಣನ ಬೆನ್ನನ್ನು ಏರಿಕೊಂಡು ಯಾವ ಆಟವನ್ನು ಆಡ್ತಾ ಇದ್ವಿ? ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ, ಅಣ್ಣನ ಬೆನ್ನನ್ನು ತಂಗಿ ಏರಿದ್ದಾಳೆ, ಬೆನ್ನಿನ ಮೇಲೆ ಕೂತ್ಕೊಂಡಿದ್ದಾಳೆ. ಅಣ್ಣನ ಬೆನ್ನೇರಿ ಆಡುತ್ತಿದ್ದ ಕೂಸುಮರಿ ಆಟದ ನೆನಪು ಎಲ್ಲ ವಯಸ್ಸಿನಲ್ಲಿಯೂ ಮುದ ನೀಡ್ತದೆ. ನಾವು ಸಣ್ಣ ವಯಸ್ಸಿನಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಅಣ್ಣನ ಬೆನ್ನನ್ನು ಏರಿಕೊಂಡು, ನಮ್ಮ ಅಣ್ಣನ ಬೆನ್ನನ್ನು ಹತ್ತಿಕೊಂಡು ಕೂಸುಮರಿ ಆಟವನ್ನು ಆಡ್ತಾ ಇದ್ವಿ. ಈ ಆಟ ನಮಗೆ, ಅಣ್ಣನ ಬೆನ್ನನ್ನು ಏರಿಕೊಂಡು ಆಡುತ್ತಿದ್ದ ಆಟ ಕೇವಲ ನಮಗೇನು ಸಣ್ಣ ವಯಸ್ಸಿನಲ್ಲಿ ಮಾತ್ರ ಅಲ್ಲದೆ ಖುಷಿಯನ್ನು ಕೊಡ್ತಿರೋದು, ಅದರ ನೆನಪುಗಳು, ಅದರ ಮೆಮೊರಿಗಳು ನಮಗೇನು ದೊಡ್ಡವಾದ ಮೇಲೂ ಕೂಡ ಏನಾಗ್ತದೆ, ನೆನಪಿಗೆ ಬರ್ತಾ ಉಂಟು. ದೊಡ್ಡವರಾದ ಮೇಲೂ ಕೂಡ ನಮಗೇನು ಮನಸ್ಸಿಗೆ ಯೋಚನೆ ಮಾಡಿ ಖುಷಿಯನ್ನು ಕೊಡ್ತದೆ, ಮುದವನ್ನು ಕೊಡ್ತದೆ, ಅಂದರೆ ಸಂತೋಷವನ್ನು ಕೊಡ್ತದೆ. ಮುದ ಅಂತ ಹೇಳಿದರೆ ಸಂತೋಷ. ಅಣ್ಣನ ಬೆನ್ನನ್ನು ಏರಿಕೊಂಡು ಆಡುತ್ತಿದ್ದಂತಹ ಕೂಸುಮರಿ ಆಟವು ಸಣ್ಣ ವಯಸ್ಸಿನಲ್ಲಿರುವಂತಹ ಸಂದರ್ಭದಲ್ಲಿ ಮಾತ್ರವಲ್ಲದೆ ನಾವು ದೊಡ್ಡವರಾದ ಮೇಲೂ ಕೂಡ ಅದು ನಮಗೆ ಮುದವನ್ನು, ಪ್ರೀತಿಯನ್ನು, ಸಂತೋಷವನ್ನು
ಕೊಡ್ತದೆ. ಜನಪದ ಆಟಗಳಲ್ಲಿ ಒಂದಾದ ಕೂಸುಮರಿ ಆಟದ ಸೊಬಗನ್ನು, ಜನಪದ ಆಟಗಳು ಅಂದರೆ ಹಳ್ಳಿಯ ಜನರು, ನಾವೀಗ ಸಾಮಾನ್ಯದಲ್ಲಿ ಪಟ್ಟಣದಲ್ಲಿ ಪೇಟೆಯಲ್ಲಿ ಇರುವಂತಹ ಜನರೇನು ಕೂಸುಮರಿ ಆಟ ಆಡೋದಿಲ್ಲ. ಬದಲಾಗಿ ಅವ್ರಿಗೆ ಏನು ಕೊಡ್ತಾರೆ, ತುಂಬ ಟಾಯ್ಸ್ಗಳನ್ನು ಮಕ್ಕಳಿಗೆ ಕೊಡ್ತಾರೆ, ಟಾಯ್ಸಲ್ಲಿ ಹಾಡು ನೀನು ಅಂತೇಳಿ ತಳ್ಳಿಬಿಡ್ತಾರೆ ಮಗುವನ್ನು. ಆದರೆ ಹಳ್ಳಿನಲ್ಲಿ ವಿಲೇಜ್ಗಳಲ್ಲಿ ಏನು ಮಕ್ಕಳಿಗೆ ಸಾಮಾನ್ಯವಾಗಿ ಟಾಯ್ಸ್ಗಳನ್ನು ಕೊಟ್ಟು ಆಟವನ್ನು ಆಡಿಸುವುದು ಕಡಿಮೆ. ಸಾಮಾನ್ಯವಾಗಿ ಏನು ಅಣ್ಣಂದಿರು ಏನು ದೊಡ್ಡವರು ಏನು ಸಣ್ಣ ಮಕ್ಕಳನ್ನು ಆಡಿಸ್ತಾರೆ. ಅಂದರೆ ಒಬ್ಬ ಅಣ್ಣ ಯಾರಾದರೂ ಹಿರಿಯವನಿದ್ರೆ ಅವನು ಏನು ಆ ಮಕ್ಕಳನ್ನು ಆಡಿಸ್ತಾನೆ. ಜನಪದ ಆಟಗಳಲ್ಲಿ ಅಂದರೆ ಹಿಂದಿನ ಕಾಲಘಟ್ಟದಲ್ಲಿ ಹಳ್ಳಿಯಲ್ಲಿ ಜನಪದ ಆಟಗಳು ಹೆಚ್ಚಾಗಿ ಆಡ್ತಾ ಇದ್ರು. ನಮ್ಮ ಹಾಗೇನು ಟಾಯ್ಸ್ಗಳನ್ನು ಕೊಟ್ಟು ಆಟವನ್ನು ಆಡ್ತಾ ಇರಲಿಲ್ಲ. ಈ ಜನಪದ ಆಟಗಳಲ್ಲಿ ಒಂದಾದ ಹೀಗೆ ತುಂಬ ಜನಪದ ಆಟಗಳಿವೆ, ಹಲವಾರು ಜನಪದ ಆಟಗಳಿವೆ. ಉದಾಹರಣೆಗಾಗಿ ನೀವೇನು ಅಡಿಕೆ ಮರದ ಗರಿಯನ್ನು ಪಾಲೆಯನ್ನು ಹೀಗೆ ಎಳೆಯುವುದು, ಅದೆಲ್ಲ ಆಟಗಳು ಏನು ಒಂದಾದ ಕೂಸುಮರಿ. ಎಲ್ಲ ಆಟಗಳಲ್ಲಿ ಒಂದಾದ ಕೂಸುಮರಿ ಆಟ ಅಂದರೆ ಚಿಕ್ಕ ಮಕ್ಕಳನ್ನು ಬೆನ್ನಿನ ಮೇಲೆ ಏರಿಕೊಂಡು ಆಡಿಸುವಂತಹ ಆಟದ ಸೊಬಗನ್ನು ಮನೋಜ್ಞಾನವಾಗಿ ಕವನದಲ್ಲಿ ವರ್ಣಿಸಲಾಗಿದೆ. ಏನು ಕೂಸುಮರಿ ಆಟದ ಸೊಬಗನ್ನು, ಕೂಸುಮರಿ ಆಟದ ಸೌಂದರ್ಯವನ್ನು, ಕೂಸುಮರಿ ಆಟದ ಚಂದವನ್ನು ಮನೋಜ್ಞಾನವಾಗಿ ಮನಸ್ಸಿಗೆ ಹಿತವೆನಿಸುವಂತಹ ರೀತಿಯಲ್ಲಿ ಏನು ಈ ಕವನವನ್ನು ಏನು ಮಾಡಲಾಗಿದೆ, ವರ್ಣಿಸಲಾಗಿದೆ ಅಂತ ಹೇಳಿದರೆ ಏನು ಈ ಕವನವನ್ನು ವಿವರಿಸಲಾಗಿದೆ. ಮಕ್ಕಳಲ್ಲಿ ನಿಮ್ಗೆ ಏನು ಮಕ್ಕಳಿಗೆ ಎಲ್ಲಿಲ್ಲದ ಅಕ್ಕರೆ ಪ್ರೀತಿ ಅಂತ ಕಾಣ್ತಾ ಉಂಟಲ್ವಾ, ಅಲ್ಲಿ ಮಕ್ಕಳು ಎನ್ನುವುದು ಬಹುವಚನ, ಇದರ ಏಕವಚನ ರೂಪ ಮಗುಗಳು ಆಗುವುದಿಲ್ಲ, ಬದಲಾಗಿ ಏನಾಗ್ತದೆ ಮಕ್ಕಳು ಆಗ್ತದೆ. ಮಗು ಎನ್ನುವುದು ಏಕವಚನ, ಮಕ್ಕಳು ಎನ್ನುವುದು ಬಹುವಚನ. ಪ್ರತಿ ಸಲ ಪಾಠ ಮಾಡುವಾಗ ನಾನು ಮಕ್ಕಳು ಎನ್ನುವಂತಹ ಏನು ಏಕವಚನ ಮತ್ತು ಬಹುವಚನ ರೂಪವನ್ನು ಹೇಳ್ತಾ ಇದ್ದೇನೆ. ಇದೊಂದು ಪರೀಕ್ಷೆಯ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ಬೋದು, ಮಕ್ಕಳೇ ನೋಡ್ಕೊಳ್ಳಿ. ಈಗ ನಾನೇನು ಪದ್ಯದ ಕಡೆಗೆ ಹೋಗ್ತಾ ಇದ್ದೇನೆ. ಪದ್ಯದ ಮೊದಲು ನಾನೇನು ಪದ್ಯವನ್ನು ಪೂರ್ತಿಯಾಗಿ ಒಮ್ಮೆ ನಾನು ಓದ್ತೇನೆ. ನಾನು ಓದುವಾಗ ನಾನು ಓದುವಂತಹ ದಾಟಿಯನ್ನು ಗಮನಿಸಿ ನಾನು ಎಲ್ಲೆಲ್ಲ ಏನು ನಿಲ್ಲಿಸ್ತೇನೆ, ಎಲ್ಲ ಏನು ಅಲ್ಲೆಂದು ಕೆಲವೆಲ್ಲ ಚಿಹ್ನೆಗಳುಂಟು, ಆ ಚಿಹ್ನೆಗಳನ್ನು ಕೂಡ ಏನೋ ಗಮನಿಸಿಕೊಳ್ಳಿ ಮಕ್ಕಳೇ. ಕೂಸುಮರಿ 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 ಬೇಕೆ ಕೂಸುಮರಿ, ಅಣ್ಣನ ಬೆನ್ನಿಗೆ ಮೈಯನ್ನು ಬೆಸೆದು ಕತ್ತಿನ ಸುತ್ತಲೂ ಕೈಗಳನ್ನೆಸೆದು ಸೊಂಟದ ಸುತ್ತಲೂ ಕಾಲನ್ನು ಬಿಗಿದು ಅಣ್ಣನು ನೆಗೆದರೆ ತಾನೂ ನೆಗೆದು ಮುದ್ದಾಗಿರುವುದು ಕೂಸುಮರಿ, ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ 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 ಬೇಕೆ ಕೂಸುಮರಿ, ಕೆದರಿದ ಕೂದಲ ಮರೆಯಿಂದಿನಿಕಿ ಐ ಐ ಎನ್ನುತ್ತ ಕಾಡುತ್ತ ಕೆನಕಿ, ಬೆಳಗಿನ ಜಾವದ ಕತ್ತಲೆಯಲ್ಲಿ ಎಳೆ ಬಿಸಿಲೆರಚುವ ಸೂರ್ಯನ ಹೋಲಿ, ಮುದ್ದಾಗಿರುವುದು ಕೂಸುಮರಿ, ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ 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 ಬೇಕೆ ಕೂಸುಮರಿ, ಭೂಮಿಯ ಬಲೆಯಿಂದ ಆಕಾಶಕ್ಕೆ ಸೊರ್ರೆಂದೇರುತ್ತ ಬಣ್ಣದ ರೆಕ್ಕೆ ಹರಡುತ್ತ ಹಾಡುವ ಅಕ್ಕಿಯ ಹಾಗೆ ಹರಡುತ್ತಲಿರುವುದು ಬೆನ್ನಿನ ಮೇಗೆ, ಕನ್ನಡ ನಾಡಿನ ಕೂಸುಮರಿ, ಕೂಸುಮರಿ ಬೇಕೆ ಕೂಸುಮರಿ. ನಾನು ಓದುವಂತಹ ಏನು ಪದ್ಯದ ದಾಟಿಯನ್ನು ಗಮನಿಸಿದ್ರಲ್ವ ಮಕ್ಕಳೇ, ನೀವು ಕೂಡ ಹಾಗೆ ಓದಲಿಕ್ಕೆ ಏನು ಟ್ರೈ ಮಾಡಿ, ಪ್ರಯತ್ನವನ್ನು ಪಡಿ. ನಾವು ಪಾಠದ ವಿವರಣೆಯ ಕಡೆಗೆ ಹೋಗೋಣ ಮಕ್ಕಳೇ. ಸರಿ, ಅಲ್ಲಿ ನೋಡಿ ಕೂಸುಮರಿ ಕೂಸುಮರಿ ಕೂಸುಮರಿ. ಕೂಸುಮರಿ ಅಂತೇನು, ಕೂಸು ಅಂತೇಳಿದರೆ ಮಗು, ಕೂಸು ಅಂತೇಳಿದರೆ ಏನು ಮಕ್ಕಳೇ, ಕೂಸು ಅಂತೇಳಿದರೆ ಮಗು, ಕಂದ ಎನ್ನುವಂತಹ ಅರ್ಥವನ್ನು ಕೊಡ್ತದೆ. ಮರಿ ಚಿಕ್ಕ ಮಗು, ಕೂಸುಮರಿ ಚಿಕ್ಕ ಮರಿ, ಚಿಕ್ಕ ಮಗು ಕೂಸುಮರಿ, ಚಿಕ್ಕ ಮಗು ಅಣ್ಣನ ಬೆನ್ನಿನ ಮೇಲೆ ಏರಿದೆ. ಕೂಸುಮರಿ, ಅಲ್ಲೊಂದು ಕೂಸುಮರಿ ಆದ ನಂತರ ಏನು ಚಿಹ್ನೆ ಉಂಟು ಮಕ್ಕಳೇ, ಗಮನಿಸಿ ಆ ಚಿಹ್ನೆಯನ್ನು. ಕೂಸುಮರಿ ಆದ ನಂತರ ಹೀಗೊಂದು ಚಿಹ್ನೆ ಕೊಟ್ಟಿದ್ದಾರಲ್ವಾ, ಈ ಚಿಹ್ನೆಯನ್ನು ನಾವು ಏನಂತ ಕರಿತೇವೆ, ಭಾವಸೂಚಕ ಚಿಹ್ನೆ. ನೆನಪಿನಲ್ಲಿಟ್ಕೊಳ್ಳಿ, ಈ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆ ಅಂತ ಹೇಳ್ತೇವೆ. ಭಾವಸೂಚಕ ಚಿಹ್ನೆ ಅಂತೇಳಿ ನಾವೇನಾದರೂ ಎಕ್ಸೈಟ್ಮೆಂಟ್ ಆದರೆ, ಏನು ಆಶ್ಚರ್ಯಕರ ವಿಷಯಗಳು ನಡೆದರೆ ಈ ಚಿಹ್ನೆಯನ್ನು ಬಳಸಿಕೊಳ್ತಾರೆ. ಉದಾಹರಣೆಗಾಗಿ ಅಬ್ಬಾ ಎಷ್ಟೊಂದು ದೊಡ್ಡ ಆನೆ, ಅಬ್ಬಾ ಅಂತ ಹೇಳಿದಲ್ವ ನಾವು ಎಕ್ಸೈಟ್ಮೆಂಟ್ ಆಗಿ ಹೇಳ್ತೇವೆ. ಅಯ್ಯ ಎಷ್ಟು ಸಿಹಿಯಾಗಿದೆ ತಿಂಡಿ, ಯಬ್ಬಾ ತುಂಬ ಮಳೆ ಬಂತು,
ನಾವೀಗ ಎಕ್ಸೈಟ್ಮೆಂಟ್ ಆಗಿ ಏನು ಹೇಳ್ತೇವೆ, ಏನು ಆಶ್ಚರ್ಯಕರವಾಗಿ ನಾವು ಏನು ಹೇಳ್ತೇವೆ, ನಮ್ಮ ಭಾವನೆಗಳನ್ನು ಬೇಗ ವ್ಯಕ್ತಪಡಿಸಿ ಓಹೋ ವಾವ್ ಅಂತೇಳಿ ನಾವು ಖುಷಿಯಾಗಿ ಹೇಳ್ತೇವಲ್ವಾ. ಇವುಗಳೆಲ್ಲ ಸಂದರ್ಭದಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನು ಬಳಸಿಕೊಳ್ತೇವೆ. ಅಲ್ಲಿಯೂ ಕೂಡ ಕವಿ GP ರಾಜರತ್ನಂ ಅವರು ಕೂಸುಮರಿ ಅಂತೇಳಿ ಒಂದು ಎಕ್ಸೈಟ್ಮೆಂಟ್ ಆಗಿ ಭಾವಸೂಚಕದಲ್ಲಿ ಆಶ್ಚರ್ಯಕರವಾಗಿ ಹೇಳ್ತಾ ಇದ್ದಾರೆ. ಕೂಸುಮರಿ ಸಣ್ಣ ಏನು ಸಣ್ಣ ಮಗು ಕೂಸುಮರಿ ಬೇಕೇ ಕೂಸುಮರಿ ಅಣ್ಣ ತಂಗಿಯನ್ನು ತನ್ನ ಏನು ಹೆಗಲ ಮೇಲೆ ಹಾಕಿಕೊಂಡು ಬೆನ್ನಿನ ಮೇಲೆ ಹಾಕಿಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಹೇಳ್ತಾ ಇದ್ದಾನೆ, ಕೂಸುಮರಿ ಬೇಕಾ ಕೂಸುಮರಿ ಬೇಕಾ ಕೂಸುಮರಿ. ನಾವು ಕೂಡ ಕೇಳ್ತೇವೆ, ಇಲ್ಲಿಗೆ ಹೊತ್ಕೊಂಡು ಬರ್ತಾವಲ್ಲ, ಜೋಳ ಬೇಕಾ ತಲೆ ಮೇಲೆ ಹೊತ್ತುಕೊಂಡು ಬೇಕಾ ಅಂತ ಹೇಳಿ ಹೇಗೆ ರಾಗವಾಗಿ ಆಡ್ತಾ ಬರ್ತಾರೆ ನೋಡಿ. ಹಾಗೆ ಇಲ್ಲಿ ಅಣ್ಣ ಕೂಡ ತಂಗಿಯನ್ನು ಏನು ಮಾಡ್ತಾನೆ, ಬೆನ್ನಿನ ಮೇಲೆ ಹಾಕಿಕೊಂಡು ಕೂಸುಮರಿ ಬೇಕಾ ಕೂಸುಮರಿ ಅಂತ ಹೇಳಿಕೊಂಡು ಏನು ಮಾಡ್ತಾ ಇದ್ದಾನೆ, ಬೆನ್ನಿನ ಮೇಲೆ ಹಾಕಿಕೊಂಡು ತಂಗಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅಣ್ಣನ ಬೆನ್ನಿಗೆ ಮೈಯನ್ನು ಬೆಸೆದು, ಅಣ್ಣ ಅಂತ ಹೇಳಿದ್ರೆ ಬ್ರದರ್, ಅಣ್ಣ ಇದು ಏಕವಚನ, ಇದರ ಬಹುವಚನ ಅಣ್ಣಂದಿರು. ಅಣ್ಣಗಳು ಆಗುವುದಿಲ್ಲ ಮಕ್ಕಳೇ, ಅಣ್ಣಂದಿರು. ಅಮ್ಮಂದಿರು, ಅಪ್ಪಂದಿರು, ತಂಗಿಯಂದಿರು, ತಮ್ಮಂದಿರು, ಹೀಗೆ ಅಣ್ಣಂದಿರು ಹೀಗಂತಹ ಬಹುವಚನ ರೂಪ ಆಗ್ತದೆ. ಅಣ್ಣನ ಬೆನ್ನಿಗೆ, ಅಣ್ಣನ ಬೆನ್ನು ಇದೆ ಅಲ್ವಾ ನೋಡಿ, ನಮಗೆಲ್ಲ ಬೆನ್ನು ಇದೆ ಅಲ್ವಾ, ಹಾಗೆಯೇ ಅಣ್ಣನ ಬೆನ್ನಿಗೆ ಮೈಯನ್ನು ಬೆಸೆದು, ತನ್ನ ಮೈಯನ್ನು ಅಣ್ಣನ ಬೆನ್ನಿಗೆ ತಂಗಿವೇನೋ ಕೂಸುಮರಿ ಸಂದರ್ಭದಲ್ಲಿ ಮೈಯನ್ನು ತನ್ನ ಮೈಯೆಲ್ಲವನ್ನು ಕೂಡ ತಾಗಿಕೊಂಡು ಗಟ್ಟಿಯಾಗಿ ಬೆಸೆದು ಅಂತ ಹೇಳಿದ್ರೆ ಕೂಡಿಸಿ ಜೋಡಿಸಿ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಅಣ್ಣನ ಬೆನ್ನಿಗೆ ಮೈಯನ್ನು ಕೂಡಿಸಿ ಜೋಡಿಸಿ ತಾಗಿಸಿಕೊಂಡು ಕತ್ತಿನ ಸುತ್ತಲೂ ಕೈಗಳ ನೆಸೆದು, ಕತ್ತು ಅಂತ ಹೇಳಿದ್ರೆ ಕೊತ್ತಿಗೆ, ಕತ್ತು ಅಂತ ಹೇಳಿದ್ರೆ ಕುತ್ತಿಗೆ, ಕೊರಳು ಎನ್ನುವಂಥ ಅರ್ಥವನ್ನು ಅಂತೆ. ಕತ್ತಿನ ಸುತ್ತಲೂ, ನಮ್ಮ ಕತ್ತು ಕೊರಳಿನ ಸುತ್ತಲೂ ಕೈಗಳ ನೆಸೆದು ಅಂತ ಹೇಳಿದ್ರೆ ಹಾಕಿ, ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಸೊಂಟದ ಸುತ್ತಲೂ ಕಾಲನ್ನು ಬಿಗಿದು. ಅಣ್ಣನ ಬೆನ್ನಿಗೇನು ಕೂಸುಮರಿ ಆಡುವಂಥ ಸಂದರ್ಭದಲ್ಲಿ ಅಣ್ಣನ ಬೆನ್ನಿಗೇನು ತನ್ನ ಮೈಯನ್ನು ತಾಗಿಸಿ ತನ್ನ ಕತ್ತಿನ ಕೊರಳಿನ ಸುತ್ತಲೂ ಕೂಡ ಕೈಯನ್ನು ಹಾಕಿ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸೊಂಟದ ಸುತ್ತಲೂ ಕಾಲನ್ನು ಬಿಗಿದು. ಸೊಂಟದ ಸುತ್ತಲೂ, ಸೊಂಟ ನಮ್ಮದು ಸೊಂಟ ಉಂಟಲ್ವಾ, ಅದರ ಸುತ್ತಲೂ ತನ್ನ ಎರಡು ಕಾಲು ಎನ್ನುವುದು ಲೆಗ್, ಕಾಲು ಎನ್ನುವುದು ಏಕವಚನ, ಕಾಲುಗಳು ಎನ್ನುವುದು ಬಹುವಚನ ರೂಪ. ಕೈ ಎನ್ನುವುದು ಏಕವಚನ, ಬಹುವಚನ ಆಗುವಾಗ ಏನಾಗ್ತದೆ, ಕೈಗಳು ಆಗ್ತದೆ. ಏನು, ಸೊಂಟದ ಸುತ್ತಲೂ, ತನ್ನ ಸೊಂಟ ಉಂಟಲ್ವಾ ಅದರ ಸುತ್ತಲೂ, ಹಿಪ್ ನಮ್ಮದೇನುಂಟು ಅದರ ಸುತ್ತಲೂ, ಅದರ ರೌಂಡ್ ಆಗಿ ಏನು ಕಾಲನ್ನು ಬಿಗಿದು ಅಂತ ಹೇಳಿದ್ರೆ ಸುತ್ತಿಕೊಂಡು. ಅಂದ್ರೆ ಮತ್ತೆ ಹಾಕಿ. ಅಲ್ಲಿ ಕಾಣ್ತಾ ಉಂಟು ನೋಡಿ ಮಕ್ಕಳೇ, ಚಿತ್ರದಲ್ಲಿ ಸರಿಯಾಗಿ ಚಿತ್ರ ಕಾಣ್ತಾ ಉಂಟು ನೋಡಿ. ಏನು, ಅಣ್ಣನ ಏನು ಮೈಗೆ ಏನಾಗಿದೆ, ತಾಗಿಕೊಂಡು ಇದೆ. ಏನು, ಅಣ್ಣನ ಬೆನ್ನಿಗೆ ಮೈಯನ್ನು ಬೆಸೆದು, ಅಣ್ಣನ ಬೆನ್ನಿಗೆ ಏನಾಗಿದೆ, ಮೈಯನ್ನು ತಾಗಿಸಿ ಅಲ್ವಾ. ಕತ್ತಿನ ಸುತ್ತಲೂ, ಕತ್ತುಂಟವನು ಅಣ್ಣನ ಕುತ್ತಿಗೆ ಕಾಣ್ತಾ ಉಂಟು, ಅದರ ಸುತ್ತಲೂ ಏನು ಹಾಕಿದಾಳೆ, ಕೈಯನ್ನು ಹಾಕಿದಾಳೆ. ಸೊಂಟದ ಸುತ್ತಲೂ, ಅವನ ಹಿಪ್ಪಿಲ್ಲಿ ಕಾಣ್ತಾ ಉಂಟು, ಸೊಂಟದ ಸುತ್ತಲೂ ಎರಡೂ ಕಡೆ ಏನು ಹಾಕಿದಾಳೆ, ಕಾಲನ್ನು ಬಿಗಿಯಾಗಿ ಲಾಕ್ ಹಾಕಿದಾಳೆ ಅಲ್ವಾ, ಕಾಲನ್ನು ಬಿಗಿದು. ಅಣ್ಣನು ನೆಗೆದರೆ ಅಂತ ಹೇಳಿದ್ರೆ ಏನು, ಹಾರಿದರೆ. ನೆಗೆದರೆ ಅಂತ ಹೇಳಿದ್ರೆ ಹಾರಿದರೆ. ಅಣ್ಣನು ನೆಗೆದರೆ ತಾನೂ ನೆಗೆದು. ಈಗೇನು, ಅಣ್ಣ ನೆಗೆದ್ರೆ, ಅಣ್ಣನು ಕುಣಿದ್ರೆ ಅವಳು ಕುಣಿಬೇಕು. ಯಾಕೆ, ಅವನ ಬೆನ್ನಿನ ಮೇಲಿದೆ. ಅಣ್ಣನು ನೆಗೆದರೆ, ಜಂಪ್ ಆದರೆ ತಾನು ಜಂಪ್ ಆಗ್ತಾಳಲ್ವಾ, ಅವಳು ಕೂಡ ಏನು ಅಣ್ಣನ ಕುತ್ತಿಗೆ ಗಟ್ಟಿ ಹಿಡಿದುಕೊಂಡಿದ್ದಾಳೆ. ಅಣ್ಣನು ಜಂಪ್ ಮಾಡಿದರೆ ತಾನೂ ನೆಗೆದು, ಅವಳು ಕೂಡ ಏನು ಮಾಡ್ತಾಳೆ, ಏನು ತಂಗಿಯೂ ಕೂಡ ಏನು ಕೂಸುಮರಿಯ ರೂಪದಲ್ಲಿ ಏನು ಅಣ್ಣನ ಬೆನ್ನಿಗೆ ಏರಿದಂಥ ತಂಗಿಯೂ ಕೂಡ ಏನು ಮಾಡ್ತಾಳೆ, ನೆಗಿತಾಳೆ.
ಮುದ್ದಾಗಿರುವುದು ಕೂಸುಮರಿ. ಮುದ್ದಾಗಿರುವುದು, ಮುದ್ದು ಅಂತ ಹೇಳಿದರೆ ಏನಂತ ಹೇಳಿದ್ದೇನೆ ಆಗ ನಾನು? ಪ್ರೀತಿ, ಸಂತೋಷ. ಮುದ್ದು ಅಂತ ಹೇಳಿದರೆ ಸಂತೋಷ. ಮುದ್ದಾಗಿರುವುದು ಕೂಸುಮರಿ. ಕೂಸುಮರಿ ಅಣ್ಣನ ಬೆನ್ನಿನ ಮೇಲೇನೋ ಹೋಗಿ ಕುಳಿತುಕೊಂಡು ಅಣ್ಣನ ನೆಗೆದಾಗ ನಾನೂ ಕೂಡ ನೆಗೆಯುವುದು. ಕೂಸುಮರಿ ಆಟ ಮುದ್ದಾಗಿದೆ, ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಕನ್ನಡ ನಾಡಿನ ಕೂಸುಮರಿ. ಕನ್ನಡ ನಾಡು, ಈ ಕೂಸುಮರಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಕನ್ನಡ ನಾಡಿನಲ್ಲಿ ಇದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡುವುದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ವಾ? ಕನ್ನಡ ನಾಡಿನಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂತಹ ಈ ಕೂಸುಮರಿ ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಈ ಕೂಸುಮರಿ ಆಟವನ್ನು ಹೆಚ್ಚಾಗಿ ಆಡಿಸುವುದಿಲ್ಲ. ಹಾಗಾಗಿ ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ ಆಟ ಯಾವ ನಾಡಿದ್ದು? ನಮ್ಮದು ಕನ್ನಡ ನಾಡಿನ ಜನರು ಆಡುವಂಥ ಆಟ. ಕೂಸುಮರಿ 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 ಬೇಕೇ ಕೂಸುಮರಿ. ಕೂಸುಮರಿ ಅಣ್ಣ ಹೇಳ್ತಾನೆ, ನನಗೆ ಮುದ್ದಾಗಿದೆ ಕೂಸುಮರಿ, ತುಂಬ ಖುಷಿ ಖುಷಿ ಆಗ್ತದೆ. ನನ್ನ ತಂಗಿಯೇ ನನ್ನ ಬೆನ್ನಿನ ಮೇಲೆ ಹಾಕಿಕೊಂಡು ಅವಳಿಗೇನು ಅವಳ ಕೈ ಕುತ್ತಿಗೆ ಸುತ್ತಲನ್ನು ಹಾಕ್ತಾಳೆ, ಕಾಲನ್ನು ನನ್ನ ಸೊಂಟದ ಬಿಗಿ ಹಿಡಿತಾಳೆ. ನಾನು ನೆಗೆದಾಗ ಅವಳು ನೆಗಿತಾಳೆ. ನನಗೆ ಕೂಸುಮರಿ ಮಾಡಲಿಕ್ಕೆ ತಂಗಿಗೆ ತುಂಬ ಖುಷಿ ಆಗ್ತಾ ಉಂಟು. ತಂಗಿಗೆ ಆಡಿಸ್ಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಈ ಕೂಸುಮರಿ ಆಟ ಎಲ್ಲಿದ್ದು? ಕನ್ನಡ ನಾಡಿದ್ದು, ನಮ್ಮದು. ಇನ್ನೊಮ್ಮೆ ಕೇಳ್ತಾ ಇದ್ದಾನೆ ಅವನು, ಕೂಸುಮರಿ ಬೇಕೇ ಕೂಸುಮರಿ 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 ಅಂತೇಳಿ ಕೇಳ್ತಾ ಇದ್ದಾಳೆ. ಹರಡಿದ ಕೂದಲ ಮರೆಯಿಂದಿಣಿಕಿ, ಕೆದರಿದ ಕೂದಲ ಮರೆಯಿಂದಿಣಿಕಿ. ಕೆದರಿದ ಅಂತ ಹೇಳಿದ್ರೆ ಹರಡಿದ, ಕೆದರಿದ ಅಂತ ಹೇಳಿದ್ರೆ ಹರಡಿದ. ಹರಡಿದ ಅಣ್ಣನ ಕೂದಲು ಏನಾಗಿದೆ? ದೊಡ್ಡ ದೊಡ್ಡದಾಗಿದೆ, ತುಂಬ ಏನೋ ಗುಂಗುರು ಗುಂಗುರಾಗಿ ಬೆಳೆದಿದೆ. ಕೆದರಿದೆ, ತುಂಬ ಗುಂಗುರು ಗುಂಗುರಾಗಿ ದೊಡ್ಡ ದೊಡ್ಡದಾಗಿದೆ. ಕೆದರಿದ ಕೂದಲು, ಹೇರ್. ಮರೆ ಹಿಂದಿನುಕಿ, ಮರೆ ಮರೆ ಅಂತ ಹೇಳಿದ್ರೆ ಹಿಂದಿನಿಂದ. ಮರೆ ಅಣ್ಣನ ಕೂದಲು ಕೆದರಿದೆ. ತಂಗಿ ಸಣ್ಣವಳಿದ್ದಾಳಲ್ವಾ, ಇಲ್ಲಿ ನಾನು ತಂಗಿಯ ತಲೆಯ ಹಿಂದೆ ಇದ್ದಾಳಲ್ವಾ, ತಂಗಿಯ ತಲೆಯ ಹಿಂದೆ ಇದ್ದಾಳೆ. ಅವನ ಕೂದಲೆಲ್ಲವೂ ಕೂಡ ಏನಾಗಿದೆ? ಕೆದರಿ ಹೋಗಿದೆ. ಆದರೆ ಅವಳಿಗೇನು ಅಣ್ಣನ ಏನೋ ತಲೆ ಅಡ್ಡ ಉಂಟು ಇಲ್ಲಿ ನೋಡಿದರೆ. ಅಣ್ಣನ ಏನೋ ಬೆನ್ನಿನ ಮೇಲೆ ಕೂತು ಹೀಗೆ ನೋಡ್ತಾ ಇದ್ದಾಳೆ. ಮರೆ ಹಿಂದಿನುಕಿ, ಹಿಂದಿನಿಂದ ಮೆಲ್ಲನೆ ಇಣುಕಿ. ಐ ಐ ಎನ್ನುತ್ತ ಕಾಡುತ್ತ ಕೆನಕಿ. ಹಿಂದೆ ಕೂತ್ಕೊಂಡಿದ್ದಾಳೆ. ಅಣ್ಣ ಏನು ಮಾಡ್ತಿದ್ದಾನೆ? ತಂಗಿಗೆ ಕೂಸುಮರಿ ಮಾಡ್ತಾ ಇದ್ದಾನೆ, ಬೆನ್ನಿನ ಮೇಲೆ ಕೂತ್ಕೊಂಡಿಸಿದ್ದಾನೆ. ಇವಳು ಭಾರ ಇದ್ದಾಳೆ, ಆದರೂ ಕೂಡ ಕೂದಲು ಏನುಂಟು? ಕೆದರಿದೆ. ಅವನು ಮೆಲ್ಲ ಮರೆಯಿಂದ ಏನೋಕಿ ಐ ಅಂತೇಳಿ ಖುಷಿಯಿಂದ ವಾವ್ ಅಂತೇಳಿ ಏನು ಮಾಡ್ತಾಳೆ? ಐ ಅಂತೇಳಿ ಬೊಬ್ಬೆ ಆಗ್ತಾ ಇದ್ದಾಳೆ, ಜೋರಾಗಿ ಕಿರುಚ್ತಾ ಇದ್ದಾಳೆ. ಎಲ್ಲಿದ್ದಾಳೆ? ಅಣ್ಣನ ಬೆನ್ನಿನಲ್ಲಿದ್ದಾಳೆ. ಐ ಅಂತೇಳಿ ಏನು ಜೋರಾಗಿ ಖುಷಿಯಿಂದ ಏನು ಮಾಡ್ತಾ ಇದ್ದಾಳೆ? ಬೊಬ್ಬೆ ಆಗ್ತಾ ಇದ್ದಾಳೆ. ಐ ಎನ್ನುತ್ತಾ ಕಾಡುತ್ತಾ ಅಂತ ಹೇಳಿದ್ರೆ ಪೀಡಿಸು. ಕಾಡುತ್ತಾ ಅಂತ ಹೇಳಿದ್ರೆ ಪೀಡಿಸು. ಐ ಎನ್ನುತ್ತಾ ಕಾಡ್ತಾ ಇದ್ದಾಳೆ. ಐ ಎನ್ನು ಕೆನಕ್ಕಿ ಅಂತ ಹೇಳಿದ್ರೆ ಸಿಟ್ಟಿಗೇಳುವಂತೆ ಮಾಡು. ಸಿಟ್ಟಿಗೆ ಹೇಳುವಂತೆ ಮಾಡಿ. ಇವಳು ಅಣ್ಣನ ಬೆನ್ನಿನ ಮೇಲೆ ಕೂಸುಮರಿ ಹಾಕೊಂಡು ಕುತ್ಕೊಂಡಿದ್ದಾಳೆ. ಅಣ್ಣ ಏನು ಮಾಡ್ತಿದ್ದಾನೆ? ಕೂಸುಮರಿ ಬೇಕಾ, ಕೂಸುಮರಿ ಬೇಕಾ, ಕೂಸುಮರಿ ಅಂತ ಹೇಳಿಕೊಂಡು ಬೆನ್ನಿನಲ್ಲಿ ಯಾರನ್ನು? ಇವಳನ್ನು ತಂಗಿಯನ್ನು ಹಾಕಿಕೊಂಡು ಹೋಗ್ತಾ ಇದ್ದಾನೆ. ಆದರೂ ಕೂಡ ಅಣ್ಣ ತಲೆ ದೊಡ್ಡ ಉಂಟು, ಕೂದಲು ಕೆದರಿದೆ, ಗುಂಗುರಾಗಿ ದೊಡ್ಡದಾಗಿ ಬೆಳೆದಿದೆ. ಇವಳು ಮರೆಯಿಂದ ಮೆಲ್ಲ ಹೀಗೆ ಇಣುಕ್ತಾಳೆ. ಇಣುಕಿ ಏನು ಮಾಡ್ತಾಳೆ? ಐ ವಾವ್ ಅಂತೇಳಿ ಏನು ಜೋರಾಗಿ ಬೊಬ್ಬೆಯನ್ನು ಹಾಕ್ತಾ ಇದ್ದಾಳೆ ಮರೆಯಿಂದ. ಐ ಎನ್ನುತ್ತಾ ಏನು ಕಾಡುತ್ತಕ್ಕೆ ನನಗೆ ಅಣ್ಣನನ್ನು ಕಾಡಿಸ್ತಾ ಇದ್ದಾಳೆ, ಅಣ್ಣನಿಗೆ ಪೀಡಿಸ್ತಾ ಇದ್ದಾಳೆ, ಅಣ್ಣನಿಗೆ ನೋವು ಮಾಡ್ತಾ ಇದ್ದಾಳೆ. ಐ ಅಂದರೆ ಬೊಬ್ಬೆ ಹಾಕಿ ಅಲುಗಾಡಿಸಿ ಎಲ್ಲವನ್ನು. ಅಣ್ಣನಿಗೆ ಕೋಪ ಬರ್ತಾವೆ. ನಾನು ಇವನಿಗೆ ಕೂಸುಮರಿ ಮಾಡ್ತಾ ಇದ್ದೇನೆ, ಇವಳು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಇವಳು ಖುಷಿಯಾಗಿದ್ದಾಳೆ, ನನಗೆ ಹಿಂಗೆ ಬೆನ್ನು ನೋವು ಆಗ್ತಾ ಉಂಟು, ಇವಳು ಭಾರ ಇದ್ದಾಳೆ ಎಷ್ಟು ಅಂತೇಳಿ ಅವನನ್ನು ಕಾಡಿಸ್ತಾಳೆ, ಅವನನ್ನು ಪೀಡಿಸ್ತಾಳೆ, ಅವನನ್ನು ಸಿಟ್ಟಿಗೆ ಹೇಳುವಂತೆ, ಅವನಿಗೆ ಸಿಟ್ಟು ಬರುವ ಹಾಗೆ ಇವಳು ಏನು ಮಾಡ್ತಾಳೆ? ತಂಗಿ ಮಾಡ್ತಾಳೆ. ಸಿಟ್ಟಿಗೆ ಹೇಳುವಂತೆ ಮಾಡು, ಕೆಣಕ್ತಾಳೆ ಅವನನ್ನು. ಬೆಳಗಿನ ಜಾವದ ಕತ್ತಲೆಯಲ್ಲಿ ಬೆಳಕು ಅಂತ ಹೇಳಿದರೆ ಮಾರ್ನಿಂಗ್. ಅಂದರೆ ಬೆಳಗಿನ ಜಾವ ಅಂತ ಹೇಳಿದರೆ ಮಾರ್ನಿಂಗ್, ಜಾವ ಅಂತ ಹೇಳಿದರೆ ಸಮಯ.
ಬೆಳಗ್ಗೆ ಒಂದು ನೀವು 6 ಗಂಟೆ ಆಗುವಂಥ ಸಂದರ್ಭದಲ್ಲಿ ಒಮ್ಮೆ ಹೇಳಿ ಮಕ್ಕಳೇ, 6 ಗಂಟೆ ಆಗುವ ಸಂದರ್ಭದಲ್ಲಿ ಏನು ಆಚೆ ಏನು ಬೆಳಕು ಇರುವುದಿಲ್ಲ, ಈಚೆ ಕತ್ತಲೆಯೂ ಇರುವುದಿಲ್ಲ, ಮಧ್ಯದಲ್ಲಿ ಇರ್ತದೆ ಅಲ್ವಾ ಕತ್ತಲೆಯೂ ಎಲ್ಲ, ಸ್ವಲ್ಪ ಸ್ವಲ್ಪ ಏನು ಸೂರ್ಯ ಬರ್ತಾ ಇರ್ತಾನೆ ಅಲ್ವಾ. ಬೆಳಗಿನ ಜಾವದ ಕತ್ತಲೆಯಲ್ಲಿ ಬೆಳಕು, ಇದರ ವಿರುದ್ಧ ಪದ ಹೇಳಿ ಮಕ್ಕಳೇ, ಬೆಳಕು. ಲೈಟ್ ಆ್ಯಂಡ್ ಡಾರ್ಕ್, ಕತ್ತಲೆ ಅಲ್ವಾ, ಕತ್ತಲೆ ಇದರ ವಿರುದ್ಧ ಪದ ಬೆಳಕು. ಅರ್ಥ ಆಯ್ತಾ? ಕತ್ತಲೆ ಇದರ ವಿರುದ್ಧ ಪದ ಬೆಳಕು, ಬೆಳಕು ಇದರ ವಿರುದ್ಧ ಪದ ಕತ್ತಲೆ. ಬೆಳಗಿನ ಜಾವದ ಕತ್ತಲೆಯಲ್ಲಿ, ಬೆಳಗಿನ ಸಮಯ, ಸೂರ್ಯ ಇನ್ನೇನು ಬಂದಿದ್ದಾನಷ್ಟೇ, 6 ಗಂಟೆಯ ಸಂದರ್ಭದಲ್ಲಿ ಏನಾಗಿರುತ್ತೆ, ಆಚೆ ಕತ್ತಲೆಯೂ ಅಲ್ಲ ಈಚೆ ಬೆಳಕು ಅಲ್ಲ. ಈ ಸಮಯದಲ್ಲಿ ಬೆಳಕಿನ ಜಾವದ ಕತ್ತಲೆಯಲ್ಲಿ ಬೆಳಕು ಏನು, ಇನ್ನೂ ಸೂರ್ಯೋದಯ ಆಗಬೇಕಷ್ಟೇ, ಸೂರ್ಯೋದಯ ಆಗ್ತಾ ಉಂಟು, ಕತ್ತಲೆಯಲ್ಲಿ ಉಂಟು. ಎಳೆ ಬಿಸಿಲೆರಚುವ ಸೂರ್ಯನ ಹೋಲಿ. ಎಳೆ ಅಂತ ಹೇಳಿದ್ರೆ ಸ್ವಲ್ಪ, ಎಳೆ ಅಂತ ಹೇಳಿದ್ರೆ ಸ್ವಲ್ಪ, ಸಣ್ಣ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಆದರೆ ನಾವೀಗ ಏನು ಪದ್ಯದಲ್ಲಿ ಸ್ವಲ್ಪ ಎನ್ನುವಂಥ ಅರ್ಥವನ್ನು ತೆಕ್ಕೊಳ್ಳುವ. ಸ್ವಲ್ಪ ಬಿಸಿಲೆರಚುವ, ಎರಚು ಅಂತ ಹೇಳಿದ್ರೆ ಬಿಸಿಲೆರಚು, ಬಿಸಿಲೆರಚು ಅಂತ ಹೇಳಿದ್ರೆ ಬೀಳುವ. ಎಳೆ ಬಿಸಿಲೆರಚುವ, ಸ್ವಲ್ಪ ಬಿಸಿಲು ಬೀಳುವಾಗ, ಏನು ಸೂರ್ಯ ಆಗಲೇ ಬಂದಿರುವುದಿಲ್ಲ, ಸೂರ್ಯ ಸರಿಯಾಗಿ ಬರುವುದು ಮಧ್ಯಾಹ್ನದ ಹೊತ್ತಿಗೆ ಅಲ್ವಾ. ಬೆಳಗಿನ ಜಾವ ಆಗ್ತಾ ಇರೋ ಸಂದರ್ಭದಲ್ಲಿ ಸೂರ್ಯ ಏನು ಮಾಡ್ತಾನೆ, ಉದಯಿಸ್ತಾ ಬರ್ತಾನೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಸೂರ್ಯ ಉದಯಿಸುವ ಏನು ಬೆಳಗಿನ ಜಾವದ ಕತ್ತಲೆಯಲ್ಲಿ, ಏನು ಬೆಳಗಿನ ಸಮಯದಲ್ಲಿ ಏನು ಸೂರ್ಯ ಬರದೇ ಇರುವಂಥ ಸಂದರ್ಭದಲ್ಲಿ 6 ಗಂಟೆಯ ಸಮಯದಲ್ಲಿ ಕತ್ತಲೆಯಲ್ಲಿ ಎಳೆ ಬಿಸಿಲೆರಚುವ, ಎಳೆಯ ಬಿಸಿಲು, ಸ್ವಲ್ಪ ಬಿಸಿಲು ಎರಚು ಬೀಳುವಂತಹ ಸಂದರ್ಭದಲ್ಲಿ ಸೂರ್ಯನ ಹೋಲಿ. ಸೂರ್ಯನಿಗೆ ಹಲವಾರು ಹೆಸರುಗಳಿವೆ ಮಕ್ಕಳೇ. ನೋಡಿ, ಈ ಸೂರ್ಯ ಎನ್ನುವಂಥ ಅದರ ಸಮಾನಾರ್ಥಕ ನಾನು ಪರೀಕ್ಷೆಗೆ ಕೇಳ್ಬೋದು. ಸೂರ್ಯ ಅಂತ ಹೇಳಿದ್ರೆ ಇನ, ಭಾನು, ರವಿ, ಭಾಸ್ಕರ, ಹೀಗೆ ಹಲವಾರು ಅರ್ಥ ಸೂರ್ಯನಿಗೆ ಇವೆ. ನಾನು ಪರೀಕ್ಷೆಯ ದೃಷ್ಟಿಯಲ್ಲಿ ಸೂರ್ಯ ಪದದ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತೇಳಿ ನಾನು ಕೇಳ್ಬೋದು. ಆಗ ನೀವು ಒಂದೇ ಹೆಸರನ್ನು ಬರೆಯುವುದಲ್ಲ, ಬದಲಾಗಿ ಏನು 2-3 ಹೆಸರುಗಳನ್ನಾದರೂ ಬರಿಬೇಕಾಗ್ತದೆ. ಎಳೆ ಬಿಸಿಲೆರಚುವ ಸೂರ್ಯನ ಹೋಲಿ. ಹೋಲಿ ಅಂತೇಳಿದರೆ ಒಂದು ಬಣ್ಣದ ಹಬ್ಬ, ಕೇಳಿದ್ದೀರಾ? ಹೋಲಿ ಹಬ್ಬ. ಹೋಲಿ ಅಂತ ಹೇಳಿದ್ರೆ ಬಣ್ಣದ ಹಬ್ಬ. ಇಲ್ಲೇನು ಎಳೆ ಬಿಸಿಲೆರಚುವ ಅಂತ ಏನು ಬೆಳಗಿನ ಜಾವದ ಕತ್ತಲೆಯಲ್ಲಿ, ಬೆಳಗಿನ ಜಾವ ಏನಾಗಿದೆ, ಕತ್ತಲೆಯಾಗಿದೆ. ಕತ್ತಲೆಯಾದಂಥ ಸಂದರ್ಭದಲ್ಲಿ ಏನು ಸೂರ್ಯನ ಇನ್ನೆಷ್ಟೇ ಎಳೆ ಬಿಸಿಲನ್ನು, ಸ್ವಲ್ಪ ಬಿಸಿಲನ್ನು ಏನು ತನ್ನ ಮೈಗೆ ಹೋಲಿ ಅಂತ ಹೇಳಿದರೆ ಇಲ್ಲಿ ಏನು ಕಲರ್ಗಳನ್ನು ಹಾಕ್ತಾನೆ ಅಂತಲ್ಲ, ಬದಲಾಗಿ ಏನು ತನ್ನ ಬಿಸಿಲನ್ನು ಎಲ್ಲ ಕಡೆ ಏನು ಮಾಡ್ತಾ ಇದ್ದಾನೆ, ಬಿಸಿಲಿನ ಬಣ್ಣವನ್ನು ಎಲ್ಲ ಕಡೆ ಹರಡ್ತಾ ಇದ್ದಾನಷ್ಟೇ. ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾನೆ, ಅಣ್ಣ ತಂಗಿಯನ್ನು ಕೂಸುಮರಿ ಹಾಕಿಕೊಂಡು ಬೆನ್ನ ಮೇಲೆ ಹಾಕಿಕೊಂಡು ಕೂಸುಮರಿ ಬೇಕೇ ಕೂಸುಮರಿ ಅಂತೇಳಿ ತನ್ನ ತಂಗಿಯನ್ನು ಬೆನ್ನ ಮೇಲೆ ಹಾಕಿಕೊಂಡು ಆಟ ಆಡಿಸ್ತಾ ಇದ್ದಾನೆ. ಇಲ್ಲಿ ಹಳೆಯ ಕಾಲದಲ್ಲಿ ಎನಿಸಬೇಕಾದ್ರೆ ಕೆಲವೊಂದು ಬಾರಿ ಹಳೆಯ ಕಾಲದಲ್ಲಿ ಅಮ್ಮಂದಿರು ಏನು ಮಾಡ್ತಾರೆ, ಸಣ್ಣ ಮಕ್ಕಳನ್ನು ಬಿಟ್ಟು ಕೂಡ ತಮ್ಮ ದೈನಂದಿನ ಜೀವನವನ್ನು ಸಾಗಿಸಲಿಕ್ಕೆ ಕೆಲಸಕ್ಕೆ ಹೋಗ್ತಾರಲ್ವ. ಬೆಳಗಿನ ಜಾವ ಮಾರ್ನಿಂಗ್ ಹಳೆಯ ಕಾಲದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮಕ್ಕಳನ್ನು ಆಡಿಸುವ ಜವಾಬ್ದಾರಿ ಹಿರಿಯರದಾಗಿರ್ತದೆ. ಅಂದರೆ ಅವಳಿಗಿಂತ ಮುಂಚೆ ಇರುವಂಥ ಅಣ್ಣಂದೋ ಯಾರ್ದೋ ಅಕ್ಕಂದೋ ಆಗಿರ್ತದೆ. ಹೀಗೆ ಅಮ್ಮ ಬೇಗ ಎದ್ದು ಕೆಲಸಕ್ಕೆ ಹೋಗಿರ್ತಾಳೆ. ಈ ಅಣ್ಣನ ಏನು ಮಾಡ್ತಾನೆ, ಬೆಳಗಿನ ಜಾವ ಅಮ್ಮ ಇಲ್ಲ ಅಂತೇಳಿ ತಂಗಿ ಅಳ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಿರ್ತಾನೆ, ತಂಗಿಗೆ ಕೂಸುಮರಿ ಹಾಕಿಕೊಂಡು ಆಟ ಆಡಿಸ್ತಾನೆ. ಬೆಳಗಿನ ಜಾವ ಸೂರ್ಯನೂ ಕೂಡ ಬರುವುದಿಲ್ಲ, ಅಮ್ಮ ಎಲ್ಲಿಗೆ ಹೋಗಿರ್ತಾಳೆ, ಕೆಲಸಕ್ಕೆ ಹೋಗಿರ್ತಾಳೆ ಬೇಗ. ಆ ಸಂದರ್ಭದಲ್ಲಿ ತಂಗಿಯನ್ನು ಇವನು ಕೂಡ ಏನು ಮಾಡ್ತಾನೆ, ಆಡಿಸ್ತಾನೆ. ಮುದ್ದಾಗಿರುವುದು ಕೂಸುಮರಿ, ಮುದ್ದಾಗಿದೆ, ಖುಷಿಯಾಗಿದೆ, ಸಂತೋಷದಿಂದ ತಂಗಿಯೇನೋ ನಾನು ಕೂಸುಮರಿ ಹಾಕುವಂಥ ಸಂದರ್ಭದಲ್ಲಿ ತಂಗಿ ನಗ್ನಗ್ತಾ ಇದ್ದಾಳೆ, ಖುಷಿಯಾಗಿ ಖುಷಿಯಾಗಿ ತಂಗಿ ಇದ್ದಾಳೆ. ಕನ್ನಡ ನಾಡಿನ ಕೂಸುಮರಿ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನರು ಈ ಕೂಸುಮರಿ ಆಟವನ್ನು ಆಡುವುದು ನಮ್ಮ ಕನ್ನಡ ನಾಡಿನ ಕೂಸುಮರಿಯಾಗಿದೆ. ಕೂಸುಮರಿ ಬೇಕೇ ಕೂಸುಮರಿ ಅಂತೇಳಿ ತಂಗಿ ಅಣ್ಣ ತಂಗಿಯನ್ನು ಬೆನ್ನ ಮೇಲೆ ಹಾಕಿಕೊಂಡು ಹೊತ್ತುಕೊಂಡು ಕೇಳ್ತಾ ಇದ್ದಾನೆ, ಕೂಸುಮರಿ ಬೇಕೇ ಕೂಸುಮರಿ ಅಂತೇಳಿ ಏನು ಮಾಡ್ತಿದ್ದಾನೆ, ಕೇಳ್ತಾ ಇದ್ದಾನೆ.
ಭೂಮಿಯ ಬಲೆಯಿಂದ ಆಕಾಶಕ್ಕೆ. ಭೂಮಿ ಅಂತ ಹೇಳಿದ್ರೇನು? ಭೂಮಿ ಅಂತ ಹೇಳಿದ್ರೆ ಪೃಥ್ವಿ, ಧರೆ, ಇಳೆ ಎನ್ನುವಂತಹ ಅರ್ಥವನ್ನು ಕೂಡ ಕೊಡ್ತದೆ. ಇದು ಕೂಡ ಏನು ಮಕ್ಕಳೇ, ಪರೀಕ್ಷೆ ದೃಷ್ಟಿಯಿಂದ ಭೂಮಿ ಎನ್ನುವ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತೇಳಿ ನಾನು ಕೇಳ್ಬೋದು. ಸೂರ್ಯ ಕೂಡ ನಾನು ಕೇಳ್ಬೋದು. ಭೂಮಿಯ ಬಲೆಯಿಂದ ಆಕಾಶಕ್ಕೆ. ಆಕಾಶಕ್ಕೆ, ಆಕಾಶ ಅಂತ ಹೇಳಿದ್ರೆ ಸ್ಕೈ. ಇದಕ್ಕೂ ಕೂಡ ಏನು ಸಮಾನಾರ್ಥಕ ಪದಗಳಿವೆ. ಗಗನ, ಭಾನು. ಇಲ್ಲಿ ಭಾನು ಮತ್ತು ಈ ಭಾನುವನ್ನು ಗಮನಿಸಿ, ಏನು ವ್ಯತ್ಯಾಸ ಉಂಟು? ಈ ಭಾನಿಗೆ ಒಂದು ಅಡಿಯಲ್ಲಿ ಏನುಂಟು? ಒಂದು ಬಾಲ ಉಂಟಲ್ವಾ? ಈ ಭಾನು ಅಂತ ಹೇಳಿದ್ರೆ ಸೂರ್ಯ, ಈ ಭಾನು ಅಂತ ಹೇಳಿದ್ರೇನು? ಆಕಾಶ. ಭಾನು, ಆಗಸ, ನಭ ಎನ್ನುವ ಅರ್ಥವನ್ನು, ಆಕಾಶ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಭೂಮಿಯ ಬಲೆಯಿಂದ ಆಕಾಶಕ್ಕೆ. ಅವನೇನು ಮಾಡ್ತಾ ಇದ್ದಾನೆ? ಭೂಮಿಯಿಂದ ಏನೋ ಆಕಾಶದವರೆಗೇನೋ ತನ್ನ ಏನೋ ಕೂಸುಮರಿ ಬೇಕಾ, ಕೂಸುಮರಿ ಅಂತ ಹೇಳುವುದವನು ಅವನು ತನ್ನ ತಂಗಿಯನ್ನು ಆಡಿಸುವಂಥ ರೀತಿ ಈ ಭೂಮಿಯಿಂದ ಎಲ್ಲಿಗೆ ಕೇಳ್ತಾ ಇದೆ? ಆಕಾಶದವರೆಗೂ ಕೂಡ ಏನು ಮಾಡ್ತಾ ಇದೆ? ಕೇಳ್ತಾ ಇದೆ. ಸರ್ರೆಂದೇರುತ ಬಣ್ಣದ ರೆಕ್ಕೆ. ಸರ್ರ್ ಅಂತೇಳಿ ಒಂದು ಶಬ್ದ, ಅವಳನಿಗೆಂದು ಹೀಗೆ ಮಾಡಿಕೊಂಡು ಮೇಲಕ್ಕೆ ಏರಿಸುವಂಥ ಒಂದು ಶಬ್ದ, ಅದನ್ನು ಸರ್ರ್ ಅಂತೇಳಿ ತಮ್ಮನು ಹೇಳ್ತಾ ಇದ್ದಾನೆ. ಸರ್ರೆಂದೇರುತ ಬಣ್ಣದ ರೆಕ್ಕೆ. ಬಣ್ಣ ಅಂತೇಳಿದ್ರೆ ವರ್ಣ, ಕಲರ್. ಬಣ್ಣ ಅಂತ ಹೇಳಿದ್ರೆ ವರ್ಣ. ಸರ್ರೆಂದೇರುತ ಬಣ್ಣದ ರೆಕ್ಕೆ. ಸರ್ರ ಅಂತ ಹೀಗೆ ಅವನನ್ನು ಏರಿಕೊಂಡು ಹೋಗ್ತಾ ಇದ್ದಾನೆ. ಹರಡುತ್ತ ಆಡುವ ಹಕ್ಕಿಯ ಹಾಗೆ. ಹರಡುತ್ತ ಆಡುವ ಈ ಕೂಸುಮರಿ ಆಟವನ್ನು ಅಣ್ಣನು ಏನೊಂದು ಹಕ್ಕಿಗೆ ಹೋಲಿಸಿದ್ದಾನೆ. ಹಕ್ಕಿ ಹೇಗೆ ಆಕಾಶದಲ್ಲಿ ಸ್ವತಂತ್ರವಾಗಿ ರೆಕ್ಕೆಯನ್ನು ಬೆಚ್ಚಿಕೊಂಡು ಹಾರ್ತಾ ಇದೆಯೋ ಹಾಗೆಯೇ ತಂಗಿ ಏನು ಮಾಡ್ತಾ ಇದ್ದಾಳೆ? ತಂಗಿಯು ಕೂಡ ಅಣ್ಣನ ಬೆನ್ನಿನ ಮೇಲೆ ಇದ್ದಾಳೆ. ಇಲ್ಲಿ ತಂಗಿಯನ್ನು ಹಕ್ಕಿಯ ಹಾಗೆ, ಅಣ್ಣನನ್ನು ಹಕ್ಕಿಯ ರೆಕ್ಕೆಯ ಹಾಗೆ ಹೋಲಿಕೆ ಮಾಡಿದ್ದಾಳೆ ಅಲ್ವಾ? ರೆಕ್ಕೆ ಹಕ್ಕಿಗೆ ಆರಲಿಕ್ಕೆ ಸಹಾಯ ಮಾಡ್ತದಲ್ವಾ? ಇಲ್ಲಿ ತಂಗಿಗೆ ಬೆನ್ನ ಮೇಲೆ ಕೂತ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದು ಅಣ್ಣ ಅಲ್ವಾ? ಹಾಗೆ ಹಕ್ಕಿ ಅಂತೇಳಿ ತಂಗಿ ಎನಿಸಿದರೆ ಹಕ್ಕಿಯ ರೆಕ್ಕೆ ಅಂತೇಳಿ ಇಲ್ಲಿ ಅಣ್ಣನಿಗೆ ಕರೆದಿದ್ದಾರೆ. ಹರಡುತ್ತ ಹಾಗೆ ಸರ್ರೆಂದೇರುದ ಬಣ್ಣದ ರೆಕ್ಕೆ ಅಂತೇಳಿ ಅವಳನ್ನು ಸರ್ ಅಂತೇಳಿ ಕೂಸುಮರಿ ಕೊಂಡೋಗುವುದು ಕೊಂಡೋಗುವ ಅಣ್ಣನನ್ನು ರೆಕ್ಕೆ ಅಂತೇಳಿ ಕರೆದಿದ್ದಾರೆ. ಹರಡುತ್ತ ಹಾಡುವ ಹಕ್ಕಿಯ ಹಾಗೆ. ಹಕ್ಕಿ ಅಂತೇಳಿ ಇಲ್ಲಿ ತಂಗಿಯನ್ನು ಕರೆದಿದ್ದಾಳೆ. ಹಕ್ಕಿಗೆ ಆಕಾಶದಲ್ಲಿ ಚಂದವಾಗಿ ಹಾರ್ತಾ ಉಂಟು, ಹಾರಿಕೊಂಡು ಹೋಗ್ತದೆಯೋ ಹಾಗೆ ತಂಗಿಯೂ ಕೂಡ ಅಣ್ಣನ ಬೆನ್ನಿನಲ್ಲಿ, ಅಣ್ಣ ಹಾರುವಾಗ ಅವಳು ಕೂಡ ಏನು ಮಾಡ್ತಾ ಇದ್ದಾಳೆ? ಹಾರ್ತಾ ಇದ್ದಾಳೆ. ಹಕ್ಕಿ ಅಂತ ಹೇಳಿದ್ರೆ ಪಕ್ಷಿ. ಹಕ್ಕಿ ಅಂತ ಹೇಳಿದ್ರೆ ಪಕ್ಷಿ, ಖಗ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಹಕ್ಕಿ ಅಂತ ಹೇಳಿದ್ರೆ ಪಕ್ಷಿ ಮತ್ತು ಖಗ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಹರಡುತ್ತಲಿರುವುದು ಬೆನ್ನಿನ ಮೇಗೆ. ಅವಳೇನು ಮಾಡಿದ್ದಾಳೆ? ಹಕ್ಕಿಯ ಹಾಗೆ ತಂಗಿ ಹಕ್ಕಿಯ ಹಾಗೆ ಅಣ್ಣನು ಹಾರುವಾಗ ತಂಗಿಯೂ ಕೂಡ ಆಡ್ತಾ ಇದ್ದಾಳೆ. ಹರಡುತ್ತಲಿರುವುದು ಬೆನ್ನಿನ ಮೇಗೆ. ಅವಳ ಬೆನ್ನಿನ ಮೇಲೆ ಏನು ಮಾಡಿದ್ದಾಳೆ ತಂಗಿ? ಅಣ್ಣನ ಬೆನ್ನಿನ ಮೇಲೆ ಗಟ್ಟಿಯಾಗಿ ಕುತ್ಕೊಂಡಿದ್ದಾಳೆ ಅಲ್ವಾ? ಹಕ್ಕಿಯ ಹಾಗೆ ಅವಳೇನು ಸ್ವತಂತ್ರವಾಗಿ ಹಕ್ಕಿಯಾಗಿ ಹಾರ್ತಾ ಇದೆಯೋ ಹಾಗೆ ತಂಗಿ ಕೂಡ ಅಣ್ಣನ ಬೆನ್ನಿನ ಮೇಲೆ ಖುಷಿಯಿಂದ ಸ್ವತಂತ್ರದಿಂದ ತನ್ನ ಅಣ್ಣ ಅಂತೇಳಿ ಭಾವಿಸಿ ಕೂತ್ಕೊಂಡಿದ್ದಾಳೆ. ಅವಳಿಗೆ ಏನೂ ಕೂಡ ಭಯವಿಲ್ಲ. ಯಾಕೆ? ಹಕ್ಕಿಗೆ ಹೇಗೆ ತನ್ನ ರೆಕ್ಕೆಗಳು ಹಾರಿಕೊಂಡು ಹೋಗಿ ರೆಕ್ಕೆಗಳು ಹಾರಲಿಕ್ಕೆ ಸಹಾಯ ಮಾಡ್ತವೆ ಇದೆ ಎಂದು ಅವುಗಳಿಗೆ ಭಯವಿಲ್ವೋ ಹಾಗೆ ತಂಗಿಗೂ ಕೂಡ ಏನೂ ಭಯವಿಲ್ಲ. ಯಾಕೆಂದರೆ ನನ್ನ ಅಣ್ಣ ನನ್ನದು ಗಟ್ಟಿಯಾಗಿಟ್ಕೊಂಡಿದ್ದಾನೆ, ನನ್ನನ್ನು ಬೀಳಿಸುವುದಿಲ್ಲ, ನಾನು ಅಣ್ಣನ ಬೆನ್ನಿನಲ್ಲಿ ಇದ್ದೇನೆ ಎನ್ನುವುದು ತಂಗಿಗೆ ಧೈರ್ಯವಿದೆ. ಮತ್ತು ಕೂಡ ಕೇಳ್ತಾನೆ, ಕನ್ನಡ ನಾಡಿನ ಕೂಸುಮರಿ ಬೇಕೇ ಕೂಸುಮರಿ ಮೇಗೆ ಅಂತ ಹೇಳಿದ್ರೆ ಅಲ್ಲಿ ಮೇಲೆ. ಹರಡುತ್ತಲಿರೋದು ಬೆನ್ನಿನ ಮೇಲೆ ಚಂದ ಮಾಡಿ ಅವಳೇನೋ ಕುತ್ಕೊಂಡಿದ್ದಾಳೆ. ಕನ್ನಡ ನಾಡಿನ ಕೂಸುಮರಿ. ನಮ್ಮ ಕನ್ನಡ ನಾಡಿನಲ್ಲಿ ನಾವು ಆಡಿಸುವಂಥ ಆಟ
ಕೂಸುಮರಿ ಆಟ. ಕೂಸುಮರಿ ಬೇಕೇ? ಕೂಸುಮರಿ ಏನು? ನಿಮಗೆ ಕೂಸುಮರಿ ಬೇಕಾ? ನಿಮಗೆ ಏನು ಮರಿ ಬೇಕಾ? ಸಣ್ಣ ಮರಿ ಬೇಕಾ ಅಂತೇಳಿ ಅಣ್ಣ ತಂಗಿಯನ್ನು ಆಡಿಸ್ತಾ ಇದ್ದಾನೆ. ಇದಿಷ್ಟು ಕೂಸುಮರಿ ಪದ್ಯದ ಕುರಿತು ಮಕ್ಕಳೇ ಇದೆ. ಈ ಕೂಸುಮರಿ ಪದ್ಯವನ್ನು ಬರೆದಂತಹ ಕವಿ GP ರಾಜರತ್ನಂ. ನಾನು ನಿಮಗೆ GP ರಾಜರತ್ನಂ ಬರೆದಿರುವಂತಹ ಒಂದು ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯವನ್ನು ನಿಮಗೆ ಕೇಳಿಸ್ತೇನೆ ಮಕ್ಕಳೇ. ಆ ಪದ್ಯವನ್ನು ನೀವು ಕೇಳಿಸಿಕೊಳ್ಳಿ ಮಕ್ಕಳೇ. ಈ ಕೂಸುಮರಿ ಪದ್ಯ ನಿಮಗೆ ನಾನು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಈ ಪದ್ಯದಲ್ಲಿ ಇರುವುದು ಇಷ್ಟೇ ಮಕ್ಕಳೇ. ಅಣ್ಣನು ತಂಗಿಯನ್ನು ಯಾವ ರೀತಿ ಆಟ ಆಡಿಸ್ತಾನೆ, ಅವಳ ಬೆನ್ನಿನ ಮೇಲೆ ಕುತ್ಕೊಳಿಸಿಕೊಂಡು ಅವಳು ಹೇಗೆ ಆಡ್ತಾ ಇದ್ದಾಳೆ, ಅವಳು ಮರೆಯಿಂದ ಹೇಗೆ ನಿಗ್ತಾಳೆ, ಅಣ್ಣನಿಗೆ ಅವಳು ಹೇಳುವಾಗ ಹೇಗೆ ಕೋಪ ಬರ್ತದೆ, ಅವನು ತಂಗಿಯನ್ನು ಯಾವ ಸಂದರ್ಭದಲ್ಲಿ ಆಡಿಸ್ತಾನೆ ಎನ್ನುವುದು ಏನು ಪದ್ಯದಲ್ಲಿ ಅಷ್ಟೇ ಇರುವುದು. ಅಲ್ಲಿ ಪ್ರಶ್ನೆ ನೋಡಿ ಮಕ್ಕಳೇ, ಒಂದು ಅಣ್ಣನು ನೆಗೆದರೆ ಕೂಸುಮರಿ ಏನು ಮಾಡುತ್ತದೆ? ಅಣ್ಣ ನೆಗೆದರೆ ಕೂಸುಮರಿಯು ಕೂಡ ಏನು ಮಾಡ್ತದೆ? ಕೂಸುಮರಿಯು ಕೂಡ ನೆಗೀತದೆ. ಎಳೆ ಬಿಸಿಲನ್ನು ಎರಚುವವರು ಯಾರೆಂದು ಕವಿ ಹೇಳುತ್ತಾರೆ? ಎಳೆ ಬಿಸಿಲನ್ನು ಎರಚುವವರು ಯಾರು? ನಮಗೆ ಬಿಸಿಲು ಹಾಕುವುದು ಸೂರ್ಯ ಅಲ್ವಾ? ಎಳೆ ಬಿಸಿಲನ್ನು ಎರಚುವವರು ಸೂರ್ಯ ಎಂದು ಕವಿ ಹೇಳಿದ್ದಾರೆ. ಕೂಸುಮರಿಯು ಸರ್ರೆಂದು ಎಲ್ಲಿಗೆ ಹಾರುತ್ತದೆ? ಕೂಸುಮರಿಯು ಸರ್ರೆಂದು ಎಲ್ಲಿಗೆ ಹಾರುತ್ತದೆ? ಆಕಾಶಕ್ಕೆ ಹಾರುತ್ತದೆ. ಕೂಸುಮರಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಯಾರು ಬರೆದದ್ದು ಮಕ್ಕಳೇ ಕೂಸುಮರಿ ಪದ್ಯವನ್ನು? GP ರಾಜರತ್ನಂ. ಅಲ್ಲಿ ನೋಡಿ, ಅಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ತಿಗೊಳಿಸಬೇಕು ಮಕ್ಕಳೇ. ಇಲ್ಲಿ ಪ್ರಶ್ನೆಗೆ ನೀವು ಪದ್ಯ ಭಾಗವನ್ನು ಪೂರ್ತಿಗೊಳಿಸಿ ಪದ್ಯ ಭಾಗಕ್ಕೆ ಉತ್ತರವನ್ನು ನೀವು ಬರೀರಿ. ಪಠ್ಯ ಪುಸ್ತಕ ನೋಡಿ ಆಯ್ತಾ ಮಕ್ಕಳೇ. ನೋಡಿ ಇಲ್ಲಿ ಕಾಣ್ತಾ ಉಂಟ, ಮುದ್ದಾಗಿರುವುದು ಕೂಸುಮರಿ. ಇಲ್ಲಿ ಕಾಣ್ತಾ ಉಂಟಲ್ವ? ಇಲ್ಲಿ ಮುದ್ದಾಗಿರುವುದು ಕೂಸುಮರಿ, ಕನ್ನಡ ನಾಡಿನ ಕೂಸುಮರಿ, ಕೂಸುಮರಿ 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 ಬೇಕೆ ಕೂಸುಮರಿ, ಮುದ್ದಾಗಿರುವುದು. ಇಲ್ಲಿಗೆ ಈ ಚರಣವನ್ನು ಇಲ್ಲಿಗೆ ನೀವೇ ಬರೀಬೇಕು ಮಕ್ಕಳೇ. ಇನ್ನು ಭೂಮಿಯ ಇಲ್ಲೊಂದು ಕಾಣ್ತಾ ಉಂಟಲ್ವ? ಇಲ್ಲಿ ಉಂಟು ನೋಡಿ, ಭೂಮಿಯ ಬಲೆಯಿಂದ ಆಕಾಶಕ್ಕೆ ಸರ್ರೆಂದೇರುತ್ತಾ ಬಣ್ಣದ ರೆಕ್ಕೆ ಹರಡುತ್ತಾ ಹಾಡುತ್ತಾ ಹಕ್ಕಿಯ ಹಾಗೆ ಹರಡುತ್ತಲಿರುವುದು ಬೆಣ್ಣಿನ ಮೇಗೆ. ಇಲ್ಲಿ ನಿಮಗೆ ಅದನ್ನು ನೀವು ಇಲ್ಲಿಗೆ ಬರೀಬೇಕು ಮಕ್ಕಳೇ. ಗೊತ್ತಾಯ್ತಲ್ವಾ? ಎರಡು ಇಲ್ಲಿ ಮುದ್ದಾಗಿರುವುದು ಅದು, ಇಲ್ಲಿ ಭೂಮಿಯ ಮೇಲೆ ನನಗೆ ತೋರಿಸಿದೆ ಅಲ್ವಾ, ಅದನ್ನು ಇಲ್ಲಿಗೆ ನೀವು ಬರೀಬೇಕು. ಸರಿ ಮಕ್ಕಳೇ, ಏನು ಕೂಸುಮರಿ ಪದ್ಯ ನಿಮಗೆ ನಾನು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ನಾನು ಹೇಳಿದಂಥ ಹೋಮ್ವರ್ಕ್ ನಾನು ಇದರಲ್ಲೇ ಕೊಟ್ಟಿದ್ದೇನೆ. ಏನು ಪದ್ಯವನ್ನು ಭಾಗವನ್ನು ಪೂರ್ತಿಗೊಳಿಸಲಿಕ್ಕೆ ನಾನು ಪುಸ್ತಕದಲ್ಲಿಯೇ ಪೂರ್ತಿಗೊಳಿಸಲಿರುವಂತಹ ಹೋಮ್ವರ್ಕನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಆ ಹೋಮ್ವರ್ಕನ್ನು ಪೂರ್ತಿಗೊಳಿಸಿ ನನಗೆ ನೀವು ಕಳಿಸಬೇಕು ಮಕ್ಕಳೇ. ಬಾ ಪಪ್ಪು, ನಾವು ಮನೆಗೆ ಹೋಗೋಣ. ಅಮ್ಮ ನಮ್ಗೆ ಬೆಳಗ್ಗೆ ತೋಟದಿಂದ ಏನೋ ತರಕ್ ಹೇಳಿದ್ರು. ನೀನು ಬರ್ತೀಯಾ ಕಿಟ್ಟು? ಹಾ ಖಂಡಿತ. ಮೊದಲು ನನ್ನ ಆಟ ಸಾಮಾನ ಮನೇಲಿಟ್ಟು ಬರ್ತೀನಿ. ಬಾ ಪಪ್ಪು, ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆಗ ನಾವು ಮನೆಗೆ ಬೇಗ ತಲುಪಬಹುದು. ಆಹಾ, ನನ್ ಸವಾರಿ ಚೆನ್ನಾಗಿದೆ. ಹಾ, ನಂಗೆ ಈ ಆಟ ಗೊತ್ತು. ಅದು ಕೂಸುಮರಿ. ಕೂಸುಮರಿ? ಹಾ, ಕೂಸುಮರಿ. ಕೂಸುಮರಿ 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 ಕೂಸುಮರಿ, ಅಣ್ಣನ ಬೆನ್ನಿಗೆ ಮೈಯನ್ನು ಹೊಸೆದು ಅಣ್ಣನು ನೆಗೆದರೆ ತಾನು ನೆಗೆದು, ಕತ್ತಿನ ಸುತ್ತಲೂ ಕೈಗಳ ಎಸೆದು ಸೊಂಟದ ಸುತ್ತಲೂ ಕಾಲನ್ನು ಬೆಸೆದು, ಮುದ್ದಾಗಿರುವುದೇ ಕೂಸುಮರಿ, ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ 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 ಕೂಸುಮರಿ, ಅಣ್ಣನ ಬೆನ್ನಿಗೆ ಮೈಯನ್ನು ಹೊಸೆದು ಅಣ್ಣನು ನೆಗೆದರೆ ತಾನು ನೆಗೆದು, ಕತ್ತಿನ ಸುತ್ತಲೂ ಕೈಗಳ ಎಸೆದು ಸೊಂಟದ ಸುತ್ತಲೂ ಕಾಲನ್ನು ಬೆಸೆದು, ಮುದ್ದಾಗಿರುವುದೇ ಕೂಸುಮರಿ, ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ ಕೂಸುಮರಿ.
ಪಾಠ ಕೇಳಿದ್ದಕ್ಕಾಗಿ ವಂದನೆಗಳು. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ, ಸೇಫ್ ಆಗಿರಿ ಮಕ್ಕಳು. ಏನಾದರೂ ಈ ಪಾಠದಲ್ಲಿ ಡೌಟ್ ಇದ್ದರೆ ನನ್ನಲ್ಲಿ ಕಾಲ್ ಮಾಡಿ ಕೇಳಿ ಮಕ್ಕಳು. ನಾನು ನಿಮಗೆ ಯಾವಾಗಲೂ ಕೂಡ ಉತ್ತರವನ್ನು ಹೇಳಲಿಕ್ಕೆ ರೆಡಿ ಇದ್ದೇನೆ. ವಂದನೆಗಳು ಮಕ್ಕಳೇ.